ತ್ರಾಹಿ ತ್ರಾಹಿ ಗಣನಾಯಕ. ನಮಸ್ಕಾರ ವೀಕ್ಷಕರೇ, ಚೌತಿ ವಿತ್ ಡಾಕ್ಟರ್ ದೈವಜ್ಞ ಸೋಮಯಾಜಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾಜಿ. ಭಾರತದಲ್ಲಿ ಯಾವುದೇ ಜಾತಿ ಪಥ ಮತ ಭೇದ ಭಾವ ಇಲ್ಲದೆ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ಗೌರಿ ಗಣೇಶ ಕಾರ್ಯಕ್ರಮ ಅಥವಾ ಹಬ್ಬ. ಇಂತಹ ಸಂದರ್ಭದಲ್ಲಿ ನಾವು ಗೌರಿ ಗಣೇಶ ಹಬ್ಬವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಈ ಸಲ ನಿಮಗೆ ಗೊತ್ತಿದೆ ಒಂದಷ್ಟು ಗೊಂದಲಗಳು ಕೂಡ ಇತ್ತು. 2 ದಿನ ಆಚರಣೆ ಮಾಡಬೇಕಾ, 18ನೇ ತಾರೀಕ 19ನೇ ತಾರೀಕ, ಪ್ರತಿ ಬಾರಿ ಕೂಡ ಹಿಂದಿನ ದಿನ ಗೌರಿ ಹಬ್ಬ ಆದ್ರೆ ಮರುದಿನ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಈ ಗೊಂದಲ ಯಾಕೆ? ಹಾಗಾದ್ರೆ ಗೊಂದಲ ಆದ್ರೂ ಕೂಡ ನಾಳೆಯ ದಿನ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು, ಗೌರಿಯ ಪ್ರತಿಷ್ಠಾಪನೆ, ಗಣೇಶನ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಹೇಗೆ ಹಬ್ಬದ ಆಚರಣೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶ್ರೀ ಶೃಂಗೇರಿ ಶಾರದಾ ಪೀಠಂನ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಾಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ಗುರುಜಿ, ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ತಮಗೂ ಕೂಡ. ಗುರುಜಿ, ಈಗಾಗಲೇ ಮಾತನಾಡಿದ ಹಾಗೆ ಒಂದ್ ಕಡೆ ಸಾಕಷ್ಟು ಗೊಂದಲ ಇತ್ತು. 18ನೇ ತಾರೀಕ 19ನೇ ತಾರೀಕ ಚತುರ್ಥಿ 2 ದಿನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅಂತ ಹೇಳಿ, ಈ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಹೋಗೋದಾದ್ರೆ ಗೌರಿ ಗಣೇಶ ಹಬ್ಬವನ್ನ ನಾಳೆನೆ ಆಚರಣೆ ಮಾಡುವಂತಹ ಸಂದರ್ಭ ಬೆಳಗ್ಗೆ ಯಾವ ಹೊತ್ತಿಗೆ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ, ಹೇಗೆ? ಶ್ರೀ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ಬೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ಶುಭ ಸಂದರ್ಭ ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿ, ಸಂತೃಪ್ತಿದಾಯಕವಾಗಿರಲಿ ಅಂಥೇಳಿ ಆ ಮಹಾಗಣಪತಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮತಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಹರಿ ಓಂ. ತಮಗೆ ಮತ್ತು ತಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಇನ್ನು ಗೌರಿ ಗಣಪತಿ ಹಬ್ಬ ಅಂತಂದಾಗ ವಿಶ್ವಾದ್ಯಂತ ಗಣಪತಿಯನ್ನು ಪೂಜಿಸ್ತಕ್ಕಂಥ ಒಂದು ದೊಡ್ಡ ವರ್ಗವನ್ನೇ ನಾವು ಕಾಣ್ಬೋದು. ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಹಬ್ಬದ ಗುಂಪಿಗೆ, ವ್ಯಾಪ್ತಿಗೆ ಸೇರ್ತಕ್ಕಂಥದ್ದು ಈ ಜೋಡು ಹಬ್ಬ ಗೌರಿ ಮತ್ತು ಗಣಪತಿ ಹಬ್ಬ. ಇದನ್ನು ನಾನಾ ಹೆಸರುಗಳಿಂದ ಕರೀತಾರೆ. ಚೌತಿ ಹಬ್ಬ ಅಂತ ನಮ್ಮ ಗ್ರಾಮೀಣ ಭಾಗದಲ್ಲಿ ಕರೀತಕ್ಕಂಥ ಪದ್ಧತಿ ಉಂಟು. ಗೌರಿ ಗಣಪತಿ ಹಬ್ಬ ಸಾಧಾರಣವಾಗಿ ಚಾಂದ್ರಮಾನ ರೀತಿಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಮತ್ತು ಚೌತಿ. ತದಿಗೆ ದಿವಸ ಜಗನ್ಮಾತೆ, ಜಗದ್ರಕ್ಷಕಿ, ಜಗನ್ನಿಯಾಮಕಿಯಾದಂತಹ ಮಾತೆ ಗೌರಿಯನ್ನು ಕುರಿತು ವೃತೋಪಾದಿಯಲ್ಲಿ ಮಾಡತಕ್ಕಂಥ ವಿಶೇಷವಾದ ಪೂಜೆ ಗೌರಿ ಹಬ್ಬ ಅಂತ. ಬೇರೆ ಹಬ್ಬಗಳು ಎಲ್ಲದೂ ವೃತೋಪಾದಿಯಾಗಿರೋದಿಲ್ಲ, ಆದರೆ ಈ ಗೌರಿ ಗಣಪತಿ ವೃತೋಪಾದಿಯಲ್ಲಿರತಕ್ಕಂಥ ಹಬ್ಬಗಳ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಅಂದರೆ ಗೌರಿ ಹಬ್ಬದ ಮಾರನೇ ದಿವಸ ಗಣಪತಿ ಹಬ್ಬ. ಕೆಲವು ಸಂದರ್ಭಗಳಲ್ಲಿ ಇದೆರಡೂ ಕೂಡ ಒಂದೇ ದಿವಸ ಬರ್ತಕ್ಕಂಥದ್ದು ಬಹಳಷ್ಟು ಇದೆ. ಇದು ಮೊದಲೂ ಅಲ್ಲ, ಕೊನೆಯೂ ಅಲ್ಲ, ಈ ಥರದ್ದು ಇರುತ್ತೆ. ಎಲ್ಲ ರೀತಿಯ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಹಿಂದೂ ಹಬ್ಬಗಳಿಗೆ ಚಾಂದ್ರಮಾನ ರೀತಿಯ ತಿಥಿ ಅಥವಾ ಸೌರಮಾನ ರೀತಿಯಾದ ತಿಥಿಯ ಆಧಾರವೇ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ನಮಗೆ ಶಿವರಾತ್ರಿ ಚಾಂದ್ರಮಾನ ರೀತಿಯಾಗಿ ಚತುರ್ದಶಿಯುಕ್ತವಾದಂತಹ ರಾತ್ರಿ ಆಗಿರಬೇಕು, ಸಾಯಂಕಾಲವಾಗಿರಬೇಕು ಅಂತ. ಆ ರೀತಿಯಾಗಿ ಎಲ್ಲದು ಚಾಂದ್ರಮಾನ ರೀತಿಯ. ಇನ್ನು ಕೆಲವುದು ಮಕರ ಸಂಕ್ರಾಂತಿ, ಅದು ಸೌರಮಾನ ರೀತಿ ಆಚರಣೆ ಮಾಡ್ತಕ್ಕಂಥ ಹಬ್ಬ. ಅದು ಚಾಂದ್ರಮಾನ ರೀತಿ ಆಚರಣೆ ಮಾಡ್ತಕ್ಕಂಥವ್ರು ಕೂಡ ಮಕರ ಸಂಕ್ರಾಂತಿಯನ್ನು ಸೌರಮಾನ ರೀತಿಯಲ್ಲೇ ಆಚರಣೆ ಮಾಡ್ತಕ್ಕಂಥದ್ದು. ಈ ಎರಡೇ, ಸೌರಮಾನ ಮತ್ತು ಚಾಂದ್ರಮಾನ ರೀತಿಯ ನಮ್ಮೆಲ್ಲ ಹಬ್ಬಗಳಿಗೆ ಆಧಾರವಾದಂಥದ್ದು. ಈ ವರ್ಷ ಗೊಂದಲ ಅನ್ನೋದಕ್ಕಿಂತ ಕೆಲವಷ್ಟು ಪಂಚಾಂಗಕರ್ತರಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನು ಅವ್ರು ಗಮನಿಸ್ಕೊಂಡಿದ್ದಾರೆ. ಅದು ಯಾತಕಪ್ಪ ಅಂದರೆ ದೃಗ್ಗಣಿತ, ಸೂರ್ಯ ಸಿದ್ಧಾಂತ, ವಾಕ್ಯ, ಆರ್ಯಭಟ ಇತ್ಯಾದಿ ಗಣಿತದಲ್ಲಿ ಬೇರೆ ಬೇರೆಯ ಒಂದು ಪದ್ಧತಿಗಳು. ಅದೇ ರೀತಿಯಲ್ಲಿ
ಆದಾಗ್ಯೂ ಕೂಡ ಶಾಸ್ತ್ರ ಇದಮೆತ್ತಂ ಅಂತ ಸ್ಪಷ್ಟವಾಗಿ ಹೇಳಿದೆ. ಏನಪ್ಪ, ಗೌರಿ ಹಬ್ಬಕ್ಕೆ ತದಿಗೆ, ಗಣಪತಿ ಹಬ್ಬಕ್ಕೆ ಚೌತಿ ಅಂತ ಹೇಳಿದ್ವಿ. ನಾಳೆ ಅಂತಂದರೆ ಈ 18ನೇ ತಾರೀಕು ಸೋಮವಾರದ ದಿವಸ ತದಿಗೆ ಸುಮಾರಾಗಿ ಒಂದು 9:15 10 ಗಂಟೆವರೆಗೆ ಇರುತ್ತೆ ಬೆಳಗ್ಗೆ. ನಂತರದಲ್ಲಿ ಚೌತಿ ನಾಡಿದ್ದು 10 ಗಂಟೆ ಹೊತ್ತಿಗೆ ಚೌತಿ ಆಗೋಗ್ಬಿಡತ್ತೆ. ಗಣಪತಿಯ ಆರಾಧನೆಗೆ ಅಭಿಜನ್ ಮುಹೂರ್ತ ಅಂದರೆ ಉದಯ 4ನೇ ಲಗ್ನ ಅಂತಂದರೆ ಸುಮಾರಾಗಿ 12 ಗಂಟೆ ಹೊತ್ತಿಗೆ ಆ ತಿಥಿ ಇರಬೇಕು ಅಂತ. ಕೆಲವು ಪಂಚಾಂಗದಲ್ಲಿ ನಾಡಿದ್ದು 11-11:30ವರೆಗೂ ಆ ತಿಥಿಯನ್ನು ಬರೆದಿದ್ದರೂ ಕೂಡ ಈ ಗಣಪತಿಯ ಒಂದು ವಿಶೇಷತೆ ಅಂದರೆ ಮಾತೃ ಸಂಬಂಧವಾದಂತಹ ಆರಾಧನೆ ಇದು. ಗಣಪತಿಗೆ ಗೌರಿಯನ್ನು ಅವನು ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ, ಕೈಲಾಸದಿಂದ ಬಂದಂಥ ಗೌರಿಯನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕಾಗಿ ಬರ್ತಾನೆ. ಈ ಹಬ್ಬದ ಒಂದು ಸೂಕ್ಷ್ಮ ಸಂದೇಶ ತಾಯಿ ಮಗನ ಒಂದು ಆಪ್ಯಾಯಮನತೆ, ಅವರ ಒಂದು ಬಾಂಧವ್ಯ, ಅವರ ಒಂದು ಮಧುರವಾದಂಥ ಬಾಂಧವ್ಯ. ಹಾಗಾಗಿ ಅವನಿಗೆ ತಾಯಿ ಸಂಬಂಧಯುಕ್ತವಾದಂಥ ಹಬ್ಬದ ಆಚರಣೆಯು ಅಲ್ಲಿರುತ್ತೆ. ಹಾಗಾಗಿ ನಾಡಿದ್ದು ಮಧ್ಯಾಹ್ನ ವ್ಯಾಪ್ತಿಗೆ ಚತುರ್ಥಿ ಚೌತಿ ಆಗೋಗ್ಬಿಡತ್ತೆ ಅನ್ನೋದು ಒಂದಾದರೆ, ನಾಳೆ ಮಧ್ಯಾಹ್ನ ವ್ಯಾಪ್ತಿಗೆ ಅದಿರುತ್ತೆ ಮತ್ತು ನಾಳೆ ತದಿಗೆ ಸಂಬಂಧವಾದಂಥ ಚೌತಿ ಆಗಿದ್ದರಿಂದ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾಳೆ ಆಚರಣೆಗೆ ಸೂಕ್ತ. ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ನಾಡಿದ್ದು ಆಚರಣೆ ಮಾಡ್ತಾರೆ, ಅದನ್ನ ತಪ್ಪು ನಿಷೇಧ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಯಾವುದಪ್ಪ ಸರಿ ಅಂತಂದರೆ ಇದೇ ಸರಿಯಾದಂಥದ್ದು, ನಾಳೆ ಆಚರಣೆ ಮಾಡ್ತಕ್ಕಂಥದ್ದು ಸ್ಪಷ್ಟತೆ, ಅದು ಸರಿಯಾದಂಥದ್ದು. ಇನ್ನು ಆಗಲೇ ನೀವು ಕೇಳಿದಾಗೆ ಇದಕ್ಕೆ ಎಷ್ಟೊತ್ತಿಗೆ ಮಾಡಬೇಕು ಪ್ರತಿಷ್ಠಾಪನೆ ಇತ್ಯಾದಿಗಳು. ನಮ್ಮ ಒಂದಿಷ್ಟು ಭಾಗದಲ್ಲಿ ಈ ಪೂಜಾದಿಗಳಿಗೆಲ್ಲ ರಾಹುಕಾಲಕ್ಕೆ ನಾವು ಮಹತ್ವ ಕೊಡಲ್ಲ. ಕರಾವಳಿಯ ಕರ್ನಾಟಕಕ್ಕೆ ಹೋದರೆ ಈ ರಾಹುಕಾಲದ ಕಲ್ಪನೆ ಅವರಿಗೆ ಪ್ರಯಾಣಕ್ಕೆ ಮಾತ್ರವೇ ಹೊರತಾಗಿ ಬೇರೆ ಯಾವುದಕ್ಕೂ ರಾಹುಕಾಲವನ್ನು ಅವ್ರು ನೋಡೋದೇ ಇಲ್ಲ. ಅದೇ ರೀತಿಯಲ್ಲಿ ಕೆಲವು ಭಾಗಗಳಲ್ಲಿ ರಾಹುಕಾಲದ ಕಲ್ಪನೆಯೂ ಇಲ್ಲ. ಇನ್ನು ನಮ್ಮ ಬೆಂಗಳೂರು ಅಥವಾ ಹಳೆ ಮೈಸೂರಿನ ಪ್ರಾಂತ್ಯದಲ್ಲಿ ಕೆಲವಷ್ಟು ರಾಹುಕಾಲಕ್ಕೆ ಒಂದಿಷ್ಟು ಮಹತ್ವ ಕೊಡ್ತಕ್ಕಂಥದ್ದು. ನಮ್ಮ ಪಕ್ಕದ ರಾಜ್ಯವಾದಂಥ ತಮಿಳುನಾಡಿಗೆ ಹೋದರೆ ರಾಹುಕಾಲಕ್ಕೆ ವಿಶೇಷವಾದ ಮಹತ್ವ ಕೊಡ್ತಕ್ಕಂಥ ಒಂದು ಪದ್ಧತಿ ಉಂಟು. ಅಂಥವರಿಗೆ ಒಂದು ದೊಡ್ಡದಾದಂಥ ಪ್ರಶ್ನೆ ಏನಪ್ಪ ಅಂದರೆ, ರಾಹುಕಾಲದಲ್ಲಿ ನಾವು ಪೂಜೆ ಶುರು ಮಾಡಬಹುದೇ, ರಾಹುಕಾಲದಲ್ಲಿ ಮುಗಿಸ್ಬೋದೇ? ರಾಹುಕಾಲಕ್ಕೂ ಈ ಪೂಜೆಗೂ ವಿಶೇಷವಾದಂತಹ ಸಂಬಂಧಗಳಿಲ್ಲ. ರಾಹುಕಾಲದ ಮಹತ್ವ ಏನಿದ್ರೂ ಪ್ರಯಾಣಕ್ಕಾಗಿಯೇ ಹೊರತಾಗಿ, ಪ್ರಯಾಣ ಮತ್ತು ಪ್ರವೇಶಕ್ಕಾಗಿಯೇ ಹೊರತಾಗಿ ಬೇರೆದಕ್ಕೆ ರಾಹುಕಾಲ ಅಂತಕ್ಕಂಥದ್ದು ಆ ರಾಹುಕಾಲದ ವ್ಯಾಪ್ತಿಗೆ ಬರುವಂಥದ್ದಲ್ಲ. ಆದಾಗ್ಯೂ ಕೂಡ ಆಯಾ ಪ್ರಾಂತ್ಯದಲ್ಲಿರತಕ್ಕಂಥ ಒಂದು ನಂಬಿಕೆ. ಇನ್ನು ಸಾಧಾರಣವಾಗಿ ಬೆಳಗ್ಗೆ ನೀವು ಮೊದಲು ಗೌರಿ ವ್ರತದ ಆಚರಣೆಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಗೌರಿ ವ್ರತ ಮಾಡ್ತಕ್ಕಂಥ ಪದ್ಧತಿ ಇರತಕ್ಕಂಥವ್ರು, ಆ ಸಂಪ್ರದಾಯ ಇರತಕ್ಕಂಥವ್ರು ಕೆಲವರಲ್ಲಿ ಗೌರಿಯನ್ನು ತಂದು ಹಾಗೆ ಪೂಜೆ ಮಾಡಿಬಿಡ್ತಾರೆ. ಷೋಡಶೋಪಚಾರವಾದಂಥ ಪೂಜೆ, ಅಲ್ಲವರು ವ್ರತ ಅಂತ ಮಾಡೋದಿಲ್ಲ. ವ್ರತಕ್ಕೂ ಪೂಜೆಗೂ ವ್ಯತ್ಯಾಸ ಇದೆ. ಆ ವ್ರತ ಮಾಡ್ತಕ್ಕಂಥವರು ಬೆಳಗ್ಗೆ ವಿಧಿಪೂರ್ವಕವಾಗಿ ಮಂಗಳ ಸ್ನಾನವನ್ನು ಮಾಡಿಕೊಂಡು, ತಿಲಕಧಾರಣೆ, ನೂತನ ವಸ್ತ್ರಧಾರಣೆ ಮಾಡಿಕೊಂಡು ಆ ಮಹಾಮಾತೆ ಗೌರಿಯನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪಿಸಿ ವಿಧಿಪೂರ್ವಕವಾಗಿ ವ್ರತೋಪಾದಿಯ ಪೂಜೆ ವ್ರತವನ್ನು ಮಾಡ್ತಕ್ಕಂಥದ್ದು. ಅದರ ನಂತರದಲ್ಲಿ ಗಣಪತಿಗೆ ಅದೇ ರೀತಿ ಗಣಪತಿ ವ್ರತ ಮಾಡ್ತಕ್ಕಂಥ ಪದ್ಧತಿ ಕೆಲವರಲ್ಲಿ ಉಂಟು. ಕೆಲವರಲ್ಲಿ ಬರೀ ಗೌರಿ ಮಾತ್ರ ವ್ರತ ಮಾಡ್ತಾರೆ, ಗಣಪತಿ ಪೂಜೆ ಮಾಡ್ತಾರೆ. ಕೆಲವರಲ್ಲಿ ಗಣಪತಿ ವ್ರತವನ್ನು ಮಾಡ್ತಾರೆ, ಗೌರಿ ವ್ರತ ಮಾಡೋದಿಲ್ಲ. ಕೆಲವರಲ್ಲಿ ಎರಡೂ ಉಂಟು. ಅದು ಆಯಾಯ ಪ್ರಾಂತ್ಯಕ್ಕೆ, ಅವರವರ ಸಂಪ್ರದಾಯಕ್ಕೆ, ಅವರವರ ಪರಂಪರೆಗೆ ಬಿಟ್ಟಂಥದ್ದೇ ಹೊರತಾಗಿ ಎಲ್ಲರೂ ಗೌರಿ ವ್ರತ ಮಾಡಲೇಬೇಕು ಅಥವಾ ಗಣಪತಿ ವ್ರತ ಮಾಡಲೇಬೇಕು ಅಂತಿಲ್ಲ. ನಿಮ್ಮ ಮನೆಗಳಲ್ಲಿ ಮಂತನದಲ್ಲಿ ಹಿರಿಯರು 4-6 ತಲೆಮಾರುಗಳಿಂದ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನೀವು ಮಾಡಿ. ಮಾಡದೇ ಇರೋದನ್ನು ಶುರು ಮಾಡೋದು ಬೇಡ, ಮಾಡ್ತಾ ಇರೋದನ್ನು ಬಿಡೋದು ಬೇಡ ಅನ್ನೋದು ನನ್ನ ಸ್ಪಷ್ಟವಾದಂತಹ ಸಂದೇಶ ಇಲ್ಲಿ. ಯಾವುದನ್ನೋ ಹೊಸದನ್ನು ಶುರು ಮಾಡೋ ಪ್ರಯತ್ನ ಅಥವಾ ಮಾಡ್ತಾ ಇದ್ದಿದ್ದನ್ನು ಯಾವುದೋ ಒಂದು ಸಣ್ಣ ಕಾರಣ ಸಿಕ್ಕಿದ್ರು ಸಾಕು ಅಂತ ಬಿಡ್ತಕ್ಕಂಥ ಪದ್ಧತಿ, ಅದೆರಡೂ ಕೂಡ ಒಳ್ಳೆಯದಲ್ಲ. ಇನ್ನು ಗಣಪತಿ ವ್ರತ ಇರತಕ್ಕಂಥವ್ರು ಅದರ ನಂತರದಲ್ಲಿ ಗಣಪತಿಯನ್ನು ಕೂಡಿಸಿ ವಿಧಿಪೂರ್ವಕವಾಗಿ ವ್ರತದ ಆಚರಣೆ ಅಥವಾ ಪೂಜೆಯೋ ಅದನ್ನು ಅವ್ರು ಮಾಡ್ಕೊಂಡು ಬೆಳಿಗ್ಗೆ ಅದು ಶುಭ ಮುಹೂರ್ತ ಅಂತಕ್ಕಂಥದ್ದು ಇದಕ್ಕೇನು ಬರೋದಿಲ್ಲ. ಇದು ಪ್ರತಿಷ್ಠಾಪನೆ ಮಾಡುವಾಗ ಪ್ರತಿಷ್ಠಾಪನೆ ಇಲ್ಲ. ಇದು ನಾವು ಇದೆಲ್ಲ ಚರ ಪ್ರತಿಷ್ಠೆ ಅಂತ, ಸ್ಥಿರ ಪ್ರತಿಷ್ಠೆ ಅಲ್ಲ. ಇದು ಕೇವಲ 1 ದಿವಸ, 3 ದಿವಸ, 5 ದಿವಸ, 7 ದಿವಸ, ಈ ಥರ 11 ದಿವಸ, ಈ ಥರದ ಕೆಲವು ದಿವಸಗಳಿಗೆ ಸೀಮಿತವಾದಂಥದ್ದಾದ್ದರಿಂದ ಇದೊಂದು ಚರ ಪ್ರತಿಷ್ಠೆ ಅಂತ.
ಸಾಧಾರಣವಾಗಿ ಬಹುತೇಕ ಭಾಗಗಳಲ್ಲಿ ಮಣ್ಣಿನ ಗಣಪತಿಯನ್ನು, ಶುದ್ಧವಾದ ಜೇಡಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿಯನ್ನು, ಗೌರಿಯನ್ನು ವಿಧಿಪೂರ್ವಕವಾಗಿ ಮನೆಗೆ ತಂದು ಗೌರವವಾಗಿ ಅದನ್ನು ಅಲ್ಲಿಟ್ಟು ಆ ಪೂಜಾ ಸಮಯದಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆದಿಗಳನ್ನು ಮಾಡಿ ಪೂಜೆ ವ್ರತವನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಆದರೆ ಇನ್ನೊಂದು ಪದ್ಧತಿಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಗಣಪತಿ ವಿಗ್ರಹ ಯಾವುದಪ್ಪ, ಬೆಳ್ಳಿದು ಅಥವಾ ಬೇರೆ ಬೇರೆ ಲೋಹದಿಂದ ಮಾಡಿದಂಥದ್ದು, ಬಂಗಾರದ್ದು, ಅವರವ್ರ ಸಾಮರ್ಥ್ಯ ಇರತಕ್ಕಂಥ ಗಣಪತಿಗೆ ಒಂದು ವಿಶೇಷವಾದ ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲದ್ರೂ ಮುಖ್ಯವಾಗಿ ಈ ವರ್ಷ ಒಂದು ಗಣಪತಿ ತಂದು ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ಆ ಗಣಪತಿ ಒಂದು ವರ್ಷ ಎಲ್ಲ ಇರುತ್ತೆ. ಮುಂದಿನ ವರ್ಷದ ಗಣಪತಿ ಹಬ್ಬದತ್ತಿಗೆ ಹೊಸ ಗಣಪತಿಯನ್ನು ತಂದು ಎರಡಕ್ಕೂ ಪೂಜೆ ಮಾಡಿ ಆ ಹೊಸ ಗಣಪತಿಯನ್ನು ಅಲ್ಲೇ ಇಟ್ಟುಕೊಂಡು ಹಳೆ ಗಣಪತಿಯನ್ನು ತಗೊಂಡೋಗಿ ವಿಸರ್ಜನೆ ಮಾಡ್ತಾರೆ. ಅಂದ್ರೆ ಒಂದು ವರ್ಷ ಎಲ್ಲ ಅವ್ರು ಇಟ್ಕೊಂಡಿರ್ತಾರೆ. ಅಲ್ಲೂ ಕೂಡ ಅದು ಚರಪ್ರತಿಷ್ಠೆಯ ಹೊರತಾಗಿ ಸ್ಥಿರ ಪ್ರತಿಷ್ಠೆ ಆಗೋದಿಲ್ಲ. ಸ್ಥಿರ ಪ್ರತಿಷ್ಠೆ ಅಂತಂದರೆ ಸಾಧಾರಣವಾಗಿ ದೇವಾಲಯಗಳಲ್ಲಿ ನಾವು ಗಣಪತಿಯನ್ನು ಏನು ವಿಗ್ರಹವನ್ನು ತಂದು ಕಲ್ಲಿನಿಂದಲೋ ಅಥವಾ ಬೇರೆ ಇದರಲ್ಲಿ ಮಾಡಿರ್ತಕ್ಕಂಥ ತಂದು ಅಲ್ಲಿ ಅಷ್ಟಬಂಧ ಸಹಿತವಾಗಿ ಏನು ಪ್ರತಿಷ್ಠೆ ಮಾಡ್ತೀರಾ ಅದು ಸ್ಥಿರ ಪ್ರತಿಷ್ಠೆ. ಅದಕ್ಕೆ ನಾವು ಮುಹೂರ್ತಾದಿಗಳನ್ನು ನೋಡಬೇಕೇ ಹೊರತಾಗಿ ಚರ ಪ್ರತಿಷ್ಠೆ ಮನೆಗಳಲ್ಲಿ ಮಾಡ್ತಕ್ಕಂಥದ್ದು ವೃತ್ತವಾಗಲಿ ಇದಾಗಲಿ ಅದಕ್ಕೆ ಅಂಥ ದೊಡ್ಡದಾದಂಥ ಮುಹೂರ್ತಾದಿಗಳನ್ನು ನೀವು ನೋಡ್ತಾ ಕೂತ್ಕೊಳ್ಳೋದು ಜನಗಳಿಗೆ ಇನ್ನೊಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಆ ಒಂದಿದ್ದು ಬೇಡ. ಎರಡನೇ ಮಾತೆ ಗೌರಿಯ ನಂತರದಲ್ಲಿ ಗಣಪತಿಗೆ ವಿಧಿಪೂರ್ವಕವಾಗಿ ಪೂಜೆ ವ್ರತ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಏನಾದರೂ ಅಂಶಗಳನ್ನು ಗಮನಿಸಬೇಕಾಗತ್ತಾ ಹೇಗೆ ಅಂತ? ಒಂದು, ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ಅಂತಂದರೆ ಎಲ್ಲ ಹಬ್ಬಗಳಿಗೂ ಕೂಡ ಮಂಗಳ ಸ್ನಾನ, ತಿಲಕ ಧಾರಣೆ, ನೂತನ ವಸ್ತ್ರಧಾರಣೆ ಅಥವಾ ಮಡಿಬಟ್ಟೆ, ಅದರ ನಂತರದಲ್ಲಿ ನಿತ್ಯಕರ್ಮ, ಅವರವರ ನಿತ್ಯದಲ್ಲಿ ಮಾಡ್ತಕ್ಕಂಥ ಅವರ ಕುಲದೇವತಾ ಪೂಜೆ, ನಿತ್ಯ ದೇವತಾ ಪೂಜೆಗಳೇನು ಮಾಡ್ತಾಯಿದ್ರು ಅವರ ಇಷ್ಟ ದೇವತಾ ಪೂಜೆ, ಅದನ್ನು ಅವ್ರು ಮಾಡ್ಕೊಂಡು ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಗಣಪತಿ ಹಬ್ಬ ಇದೆ, ಗೌರಿ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಸೀದಾ ಹೋಗಿ ಗಣಪತಿ ಪೂಜೆಗೋ ಗೌರಿ ಪೂಜೆಗೋ ಶುರು ಮಾಡೋದಲ್ಲ. ನಿತ್ಯದ ಪೂಜೆಯನ್ನು ನೀವು ಮಾಡಬೇಕು. ನಿತ್ಯದ ಪೂಜೆ, ನಿತ್ಯ ಕರ್ಮಾದಿಗಳನ್ನು ಮಾಡಿಕೊಂಡು ಅವರವ್ರ ನಿತ್ಯ ಏನು ಪೂಜೆ ಮಾಡ್ಕೊಳ್ತಾ ಇದ್ದರು ಅವರವರ ಪದ್ಧತಿಗೆ, ಪರಂಪರೆಗೆ, ಅವರ ಒಂದು ವ್ಯಾಪ್ತಿಗೆ ಅನುಕೂಲವಾದಂಥದ್ದು ಏನು ಮಾಡ್ಕೊಳ್ತಾ ಇದ್ದರು ಅದನ್ನು ಮಾಡಿ ಅದರ ನಂತರದಲ್ಲಿ ವಿಶೇಷ ಪೂಜೆ ಮಾಡಬೇಕೇ ಹೊರತಾಗಿ ಅವರಿಗೆ ಹೇಗೆ ಬೇಕೋ ಹಾಗೆ ಅವತ್ತು ನಿತ್ಯದ ಪೂಜಾದಿಗಳನ್ನು ಬಿಟ್ಬಿಟ್ಟೆ ಇವತ್ತು ಗಣಪತಿ ಹಬ್ಬ ಪೂಜೆ ಮಾಡಿಬಿಡ್ತೀನಿ, ಅದು ಸರಿಯಾದಂಥದ್ದಲ್ಲ. ಒಂದು, ಇನ್ನು ಹೊಸದಾಗಿ ತಂದಿರತಕ್ಕಂಥ ಗೌರಿ ಗಣಪತಿ ಆದರೆ ಎಷ್ಟೋ ಮನೆಗಳಲ್ಲಿ ಬೆಳ್ಳಿಯ ಒಂದು ಗೌರಿ ವಿಗ್ರಹ ಇಟ್ಕೊಂಡಿರ್ತಾರೆ, ಗಣಪತಿಯ ವಿಗ್ರಹ ಇಟ್ಕೊಂಡಿರ್ತಾರೆ, ಅದಕ್ಕೆ ನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಅವತ್ತು ಅವರು ನಿತ್ಯ ಪೂಜೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಇದಕ್ಕೆ ಪೂಜೆ ಮಾಡೋದು. ಇನ್ನು ಹೊಸದಾಗಿ ತರ್ತಕ್ಕಂಥವರಾದರೆ ಅದನ್ನು ಒಂದು ಮಂಗಳ ವಾದ್ಯಗಳ ಸಹಿತ ಅಂತ ಹೇಳ್ತಾರೆ. ಅಂದರೆ ಒಂದು ಜಾಗಂಟೆನಾರು ಬಡಿದುಕೊಂಡು ತಗೊಂಡು ಬರಬೇಕು. ಮಾರ್ಕೆಟಿಗೆ ಹೋಗಿ ಎಲ್ಲಿಂದ ತರ್ತೀರಾ ಒಂದು ತಟ್ಟೆಗೆ ಸ್ವಲ್ಪ ತಂಡೂಲ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಆ ವಿಗ್ರಹನ ಇಟ್ಕೊಂಡು ಮನೆಗೆ ತರಬೇಕು. ಅಟ್ಲೀಸ್ಟ್ ಮನೆ ಹತ್ತಿರ ಬಂದ್ರ ಮೇಲೆ, ಕಾಂಪೌಂಡ್ ಹತ್ತಿರ ಬಂದ್ರ ಮೇಲೆ ಆದರೂ ಜಾಗಂಟೆ ಸ್ವಾಗತ ಮಾಡಿ ಅದ ನಂತರದಲ್ಲಿ ತಂದು ಒಂದು ಶುಭ್ರವಾದಂಥ ಶುದ್ಧಿಯಾದಂಥ ಜಾಗದಲ್ಲಿ ಒಂದು ಆಸನ, ಮಣೆ ಅಥವಾ ಇತ್ಯಾದಿ ಒಂದು ಆಸನ ಹಾಕಿ ಅಲ್ಲಿಟ್ಟಿದ್ದು, ಅನಂತರದಲ್ಲಿ ಅವ್ರು ಬೇಕಾದಂಥ ಜಾಗದಲ್ಲಿ ಇದನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅವರು ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಇದಿಷ್ಟು. ಇನ್ನು ಸಾರ್ವಜನಿಕವಾಗಿ ಬೀದಿ ಬೀದಿಗಳಲ್ಲಿ ಕೆಲವಷ್ಟು ಸಂಘ ಸಂಸ್ಥೆಗಳು ಕೆಲವಷ್ಟು ಕಡೆ ಪೆಂಡಾಲ್ ಹಾಕಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳು ಉಂಟು. ಅವರು ಹಾಗೇನೆ ಅವರ ಒಂದು ಸಮಯದ ಒಂದು ಇದನ್ನು ಇಲ್ಲ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಓಕೆ. ಗಣಪನಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವೇ ಹೇಳಿದ ಹಾಗೆ ಅವನನ್ನು ಪ್ರತಿಷ್ಠಾಪನೆ ಮಾಡಿದ ಬಳಿಕ ಅಥವಾ ಅವನನ್ನು ತಂದ ಬಳಿಕ ಪೂಜೆ ಮಾಡುವ ವಿಧಿವಿಧಾನಗಳು, ಈಗ ಗೌರಿಗೆ ಮತ್ತು ಗಣೇಶನಿಗೆ ಪೂಜೆ ಮಾಡತಕ್ಕಂಥ ವಿಧಿ ಅಂತಂದರೆ ಈ ಗಣಪತಿಗೆ ಸಾಧಾರಣವಾಗಿ ಗೌರಿ ಪೂಜೆನಲ್ಲೂ ಕೂಡ ಅಗ್ರ ಪೂಜೆ ಗಣಪತಿಗೆ ವಿದ್ಯಾರಂಭೆ ವಿವಾಹೇಶ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಅಂತಂದರು. ಗಣಪತಿ ವಿಘ್ನಕರ್ತ ವಿಘ್ನಹರ್ತ, ವಿಘ್ನವನ್ನು ಉಂಟು ಮಾಡತಕ್ಕಂಥವನು ಅವನೇ, ಆದ್ದರಿಂದ ಅವನೇ ವಿಘ್ನೇಶ ಅಂತ ಕರೆದರು. ವಿಘ್ನಹರ್ತ, ವಿಘ್ನವನ್ನು ನಿವಾರಣೆ ಮಾಡ್ತಕ್ಕಂಥವನು ಅವನೇ. ಹಾಗಾಗಿ ಅವನಿಗೆ ವಿಘ್ನವನ್ನ ಕರ್ತ ಹರ್ತ ಎರಡೂ ಅವನೇ ಆಗಿರೋದ್ರಿಂದ ವಿಘ್ನೇಶ ಅಂತ ಕರೆದರು. ಎಲ್ಲ ಕೆಲಸಗಳಲ್ಲೂ ಕೂಡ ವಿವಾಹ ವಿದ್ಯಾರಂಭೆ ವಿವಾಹೇಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು
ಯುದ್ಧ ಮಾಡೋದಕ್ಕೆ ಹೋಗಲಿ, ಯಾವುದೇ ಕೆಲಸಕ್ಕೆ ಹೋಗಲಿ, ಗಣಪತಿಗೆ ಒಂದು ಅಗ್ರ ಪೂಜೆ ಅಂತಕ್ಕಂಥದ್ದು ನಮ್ಮ ಪದ್ಧತಿ, ಶಾಸ್ತ್ರ, ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ನೀವು ಗೌರಿ ಪೂಜೆ ಮಾಡೋದಾದರೂ ಕೂಡ ಗಣಪತಿ ಪೂಜೆ ಮಾಡಬೇಕು. ಗಣಪತಿ ಪೂಜೆ ಮಾಡೋದಾದರೂ ಕೂಡ ಮಮ ಸಂಕಲ್ಪಿತ ಕಾರ್ಯ ನಿರ್ವಿಘ್ನೇನ ಸಂಪೂರ್ಣಾರ್ಥಂ ಅಂತ ಹೇಳಿ ಗಣಪತಿಗೊಂದು ಪೂಜೆ ಮಾಡಿಯೇ ಆಮೇಲೆ ಮತ್ತೆ ಗಣಪತಿ ವ್ರತ ಶುರು ಮಾಡ್ತಕ್ಕಂಥದ್ದು. ಇಲ್ಲಿ ಒಂದು ವಿಶೇಷ ಅಂದರೆ ಗಣಪತಿ ಪೂಜೆ ಮಾಡ್ತಾ ಇದ್ದೀವಿ, ಹಾಗಾಗಿ ನಾವು ಪೂಜೆಗೆ ಮುಂಚೆ ಮಾಡ್ತಕ್ಕಂಥ, ವ್ರತಕ್ಕೆ ಮುಂಚೆ ಮಾಡ್ತಕ್ಕಂಥ ಗಣಪತಿ ಪೂಜೆ ಬೇಕಾಗಿಲ್ಲ ಅಂತಕ್ಕಂಥ ವಾದ ಕೆಲವರದಿದ್ದರೆ ಅದು ಕೂಡ ತುಂಬ ತಪ್ಪು. ಹಾಗೇನೂ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು ಗಣಪತಿ ಪೂಜೆ ಮಾಡಲೇಬೇಕಾಗತ್ತೆ. ಗಣಪತಿ ಪೂಜೆ ಅಷ್ಟು ಮುಖ್ಯವಾದ್ದು. ಇನ್ನು ಸಿದ್ಧತೆಗಳು ಅಥವಾ ಪೂಜೆಗೆ ವಿಧಿವಿಧಾನಗಳು ಅಂದರೆ ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಭಾರತದಲ್ಲಿ ಪೂಜಾ ಪದ್ಧತಿಗಳು, ಪೂಜಾ ವೈವಿಧ್ಯಗಳು ಹಲವಾರು. ಇದಮಿತ್ತಮ್ ಅಂತ ಒಂದೇ ರೀತಿಯಲ್ಲಿ ಹೇಳ್ಕೊಂಡು ಹೋಗಿಲ್ಲ. ವೃತ್ತಕ್ಕಾದರೆ ಒಂದು ಸ್ಪಷ್ಟತೆ ಇದೆ, ಆದಾಗ್ಯೂ ಕೂಡ ಅದು ಪ್ರಾಂತೀಯವಾಗಿ ಒಂದಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ. ಆದರೆ ಪೂಜೆಗಳಲ್ಲಿ ಅವರವರ ಒಂದು ವ್ಯಾಪ್ತಿಗೆ ಒಳಪಟ್ಟಂಥ, ಅವರವರ ಒಂದು ಪರಂಪರೆ, ಪದ್ಧತಿಗೆ ಒಳಪಟ್ಟಂಥದ್ದು. ಸಾಧಾರಣವಾಗಿ ವ್ರತ ಮಾಡೋದಾದರೆ ಗೌರಿ ವ್ರತ ಅಂತಲೇ ಅಂತಕ್ಕಂಥದ್ದು ಒಂದು ನಿಯಮಬದ್ಧವಾಗಿದ್ದು, ನಾನಾ ವಿಧವಾದಂತಹ ಪತ್ರಗಳಿಂದ ಆ ಕಲಶವನ್ನೇ ಇಟ್ಟು ಗೌರಿಯನ್ನು ಆವಾಹನೆ ಮಾಡ್ತಕ್ಕಂಥ ಪದ್ಧತಿ. ವಿಗ್ರಹ ಇದ್ದರೂ ಕೂಡ ವಿಗ್ರಹದ ಹಿಂದೆ ಒಂದು ತಾಮ್ರ ಅಥವಾ ಬೆಳ್ಳಿಯ ಕಲಶದ ಮೇಲೆ ಊರ್ಧ್ವಮುಖವಾಗಿ ತೆಂಗಿನಕಾಯಿಯನ್ನಿಟ್ಟು ಮಾವಿನ ಸೊಪ್ಪಿನ ಸಹಿತವಾಗಿ ಕಲಶದಲ್ಲಿ ಆ ಗಂಗಾ ಜಲವನ್ನು ತುಂಬಿಸ್ಕೊಂಡು ಅದೆರಡನ್ನೂ ಅಕ್ಕಿಯಲ್ಲಿ ತುಂಬಿರ್ತಕ್ಕಂಥ ತಟ್ಟೆಯಲ್ಲಿ ಅದನ್ನಿಟ್ಟು ಅದಕ್ಕೆ ಆವಾಹನೆ ಮಾಡಿ ಶ್ರೀ ಸೂಕ್ತಾದಿ, ದೇವಿ ಸೂಕ್ತಾದಿ ಮಂತ್ರಗಳಿಂದ ಆವಾಹನೆಯನ್ನು ಮಾಡಿ ಧ್ಯಾನ, ಆವಾಹನೆ, ಷೋಡಶೋಪಚಾರ 16 ರೀತಿಯ ಉಪಚಾರಗಳಿಂದ ಪೂಜೆ ಮಾಡಿ ಆ ವ್ರತಕ್ಕೆ ಸಂಬಂಧಪಟ್ಟಂಥ ನಾನಾ ರೀತಿಯ ಮಂತ್ರಗಳನ್ನು ಹೇಳಿಕೊಂಡು ನಾನಾ ರೀತಿಯ ಪತ್ರೆಗಳು, ಬೇರೆ ಬೇರೆ ವೃಕ್ಷದ ಎಲೆಗಳನ್ನೆಲ್ಲ ಆ ದೇವಿಗೆ ಸಮರ್ಪಣೆ ಮಾಡಿ ಅದರಿಂದ ಪೂಜಾದಿಗಳನ್ನು, ಅಂಗಪೂಜೆಗಳು, ಪ್ರತಿಯೊಂದು ಅಂಗಕ್ಕೂ ವಿಶೇಷವಾಗಿ ಪೂಜೆಗಳನ್ನು ಮಾಡಿ ಅನಂತರ ಅರ್ಚನೆ ಮಾಡಿ, ಕುಂಕುಮಾರ್ಚನೆ, ಪುಷ್ಪಾರ್ಚನೆಯನ್ನು ಮಾಡಿ ಅದರ ನಂತರದಲ್ಲಿ ನೈವೇದ್ಯ. ಈ ಗೌರಿಗೆ ನೈವೇದ್ಯ ಕಡಲೆಬೇಳೆ ಪಾಯಸ ಅಂತಕ್ಕಂಥದ್ದು ಸಾಧಾರಣವಾಗಿ ಬಹುತೇಕ ಕಡೆಗಳಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಕಡಲೆಬೇಳೆ ಅಕ್ಕಿಯಿಂದ, ಜೊತೆಗೆ ಗೌರಿಗೆ ಒಬ್ಬಟ್ಟು, ಸಿಹಿಯಾದಂತಹ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೀತಾರೆ. ಹೋಳಿಗೆ ಅಂತ ಕರೀತಾರೆ, ಒಬ್ಬಟ್ಟು ಅಂತ ಕರೀತಾರೆ. ಇನ್ನು ನಮ್ಮ ಮಹಾರಾಷ್ಟ್ರದ ಕಡೆ ಹೋದರೆ ಪೂರಣ್ ಪೋಳಿ ಅಂತ ಕರೀತಾರೆ ಅವರು. ಹೀಗೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಸಿಹಿಯಾದಂಥ ಒಂದು ಬೆಲ್ಲ, ತೆಂಗಿನಕಾಯಿ, ಬೇಳೆ ಇತ್ಯಾದಿಗಳನ್ನು ಮಿಶ್ರ ಮಾಡಿರ್ತಕ್ಕಂಥ ಹೂರಣದಿಂದ ಮಾಡಿರ್ತಕ್ಕಂಥ ಸಿಹಿ ಭಕ್ಷ್ಯ ಇದು ಅತ್ಯವಶ್ಯಕ. ಮತ್ತು ಮಹಾನೈವೇದ್ಯ, ಅನ್ನ ನೈವೇದ್ಯ ಮಾಡ್ತಕ್ಕಂಥ ಪದ್ಧತಿ ಉಂಟು. ಇನ್ನು ಕೆಲವು ಪ್ರಾಂತ್ಯಗಳಲ್ಲಿ ಗೌರಿ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಇನ್ನು ಯಾವ ಹಬ್ಬದಲ್ಲೂ ಮಾಡದೇ ಇರತಕ್ಕಂಥ ಒಂದು ವಿಶೇಷವಾದ ನೈವೇದ್ಯವನ್ನು ಈ ಗೌರಿ ಹಬ್ಬದಲ್ಲಿ ಮಾಡ್ತಾರೆ. ಏನಪ್ಪ ಅಂದರೆ ಗೌರಿಗೆ ದೋಸೆ ಬಹಳ ಪ್ರಿಯವಾದಂಥದ್ದು ಅಂತಕ್ಕಂಥ ಒಂದು ನಂಬಿಕೆ. ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಕೆಲವು ಸಂಪ್ರದಾಯಗಳಲ್ಲಿ, ಕೆಲವು ಪದ್ಧತಿಗಳಲ್ಲಿ ಅವತ್ತು ವಿಶೇಷವಾಗಿ ಮೆಂತೆ ದೋಸೆಯನ್ನು ಮಾಡಿ ಗೌರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಇನ್ನು ಅದೇ ದಿವಸವೇ ಈ ಸಂಕ್ರಾಂತಿಯಲ್ಲಿ ಮಾಡ್ತಕ್ಕಂಥ ಎಳ್ಳನ್ನು ಮಾಡಿ ಆ ದೇವಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಗಣಪತಿಗೆ, ಗೌರಿಗೆ ಎಳ್ಳನ್ನು ಅವತ್ತು ನಗುವೆಳ್ಳು ಅಥವಾ ಸಂಕ್ರಾಂತಿ ಎಳ್ಳು ಅಂತ ಏನು ಕರಿತೀವಿ, ಅದು ಸಂಕ್ರಾಂತಿ ಅಲ್ಲದೇ ಈ ಸಂದರ್ಭದಲ್ಲೂ ಮಾಡಿ ನೈವೇದ್ಯ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಕೆಲವು ಪ್ರಾಂತ್ಯಗಳಲ್ಲಿ ಕಾಣಬಹುದು. ಹಾಗಾಗಿ ಈ ಪದ್ಧತಿಗಳು, ನೈವೇದ್ಯಾದಿಗಳು ಪ್ರಾಂತೀಯವಾಗಿ ಒಂದಿಷ್ಟು ಬದಲಾವಣೆ ಆಗುತ್ತೆ. ಅದು ನಮ್ಮ ಮಲೆನಾಡು ಪ್ರಾಂತ್ಯಕ್ಕೆ ಹೋದರೆ ಒಂದು ರೀತಿ, ನಮ್ಮ ದಕ್ಷಿಣ ಕನ್ನಡದ ವ್ಯಾಪ್ತಿಯಲ್ಲಿ ಹೋದರೆ ಅಲ್ಲಿ ಇನ್ನೊಂದು ರೀತಿ. ಅಲ್ಲಿ ಗೌರಿ ಹಬ್ಬದ ಪದ್ಧತಿ ಕಡಿಮೆ, ಅಲ್ಲಿ ಕೇವಲ ಗಣಪತಿ ಹಬ್ಬಕ್ಕೆ ಸೀಮಿತವಾದಂಥದ್ದು. ಇನ್ನು ತಮಿಳುನಾಡಂಥ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿಯ ಒಂದು ಪದ್ಧತಿಗಳೇ ಬೇರೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ರೀತಿಯ ಭಕ್ಷ್ಯಾದಿಗಳನ್ನು ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ, ಆ ಮಂಗಳಾರತಿಯಲ್ಲೂ ಕೂಡ 16 ಆರತಿಯನ್ನು ದೇವರಿಗೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಕಾಣ್ಬೋದು. 16 ಆರತಿಯನ್ನು. ಇದರ ನಂತರದಲ್ಲಿ ವ್ರತಕ್ಕೆ ಒಂದು ಸಮಾಪ್ತಿ, ಆ ವ್ರತಕ್ಕೆ ಸಂಬಂಧಪಟ್ಟ ಕಥೆ ಓದ್ತಕ್ಕಂಥದ್ದುಂಟು, ಸಮಾಪ್ತಿ. ನಂತರದಲ್ಲಿ
ಬಾಗಿನ ಕೊಡ್ತಕ್ಕಂಥ. ಎಸ್, ಅದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ ಗುರುಗಳೇ. ಬಾಗಿನ ಕೊಡುವಂತಹ ವಿಚಾರ, ಹಾಗೆಯೇ ಯಾಕೆ ಹೆಣ್ಣು ಮಕ್ಕಳಿಗೆ ಗೌರಿ ಹಬ್ಬ ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಏನು, ಹಾಗೆಯೇ ಗಣೇಶ ಚತುರ್ಥಿಯ ದಿನ ಆ ಪೂಜಾ ವಿಧಿವಿಧಾನಗಳು ಏನೇನು, ಕಳಂಕ ಚತುರ್ಥಿ ಅಂತ ಯಾಕೆ ಕರೀತಾರೆ, ಚಂದ್ರನನ್ನ ಯಾಕೆ ನೋಡಬಾರ್ದು, ಹೀಗೆ ಪ್ರಶ್ನೆಗಳು ಇದೆ. ಇವೆಲ್ಲದಕ್ಕೂ ಉತ್ತರವನ್ನ ತಿಳ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ. ಚೌತಿ ವಿತ್ ಡಾಕ್ಟರ್ ದೈವಜ್ಞ ಸೋಮಯಾಜಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಗೌರಿ ಗಣೇಶ ಹಬ್ಬದ ಆಚರಣೆ ಹೇಗೆ, ಪೂಜಾ ನಿಯಮಗಳು ಯಾವ್ಯಾವ ರೀತಿಯಾಗಿರುತ್ತೆ, ಹಾಗೆಯೇ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಏನನ್ನ ನಾವು ಯೋಚನೆ ಮಾಡಿಟ್ಟು ವ್ರತವನ್ನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಗುರುಗಳೇ, ನೀವೇ ಹೇಳಿದ ಹಾಗೆ ಈಗ ಸ್ವರ್ಣ ಗೌರಿ ವ್ರತ ಅಥವಾ ಈ ಮಂಗಳಗೌರಿ ವ್ರತ ಮಾಡ್ತಾರೆ, ಹಾಗೆಯೇ ಗೌರಿ ವ್ರತದ ಸಂದರ್ಭದಲ್ಲಿ ಈ ವ್ರತವನ್ನ ಮಾಡೋದ್ರಿಂದ ಸಿಗುವಂತಹ ಫಲಾಫಲಗಳು, ಅದರ ಜೊತೆಗೆ ಬಾಗಿನದ ಬಗ್ಗೆ ಕೂಡ ನೀವು ಮಾತನಾಡ್ತಾ ಇದ್ರಿ. ಈ ಪೂಜೆಯ ಒಂದು ವಿಧಿಯಲ್ಲಿ ಬಾಗಿನ ಕೊಡ್ತಕ್ಕಂಥದ್ದು ಸುಮಂಗಲಿಯರಿಗೆ, ಮುತ್ತೈದೆಯರಿಗೆ ಆ ಗೌರಿಯನ್ನು ಅವರಲ್ಲಿ ಕಂಡು, ಗೌರಿ ಮುತ್ತೈದೆ ಸ್ವರೂಪಳಾದ ಗೌರಿ ಅಂಥೇಳಿ ಮೊರ ಅಂತಕ್ಕಂಥ ಒಂದು ಇದರಲ್ಲಿ ಸಾಧನದಲ್ಲಿ ಮಂಗಳ ದ್ರವ್ಯಾದಿಗಳನ್ನು, ಧಾನ್ಯಾದಿಗಳನ್ನು ಇಟ್ಟು ಮಂಗಳ ದ್ರವ್ಯದ ಜೊತೆಗೆ ಅವರವರ ಶಕ್ತಿಯಾನುಸಾರ ದಕ್ಷಿಣೆ, ಬಟ್ಟೆ ಅಂತಂದರೆ ಸೀರೆ, ಕುಬುಸ ಇತ್ಯಾದಿಗಳನ್ನು ಇಟ್ಟು, ಬಳೆ, ಬಿಚ್ಚೋಲೆ ಇತ್ಯಾದಿಗಳನ್ನು ಇನ್ನೊಂದು ಮೊರದಿಂದ ಅದನ್ನು ಮುಚ್ಚಿ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು, ನಂತರದಲ್ಲಿ ಮನೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಆ ಗೌರಿ ದಾರವನ್ನು, ಆ ಗೌರಿ ದಾರವನ್ನು ಪೂಜೆಗಿಟ್ಟಂತಹ ಹಳದಿಯಿಂದ ಯುಕ್ತವಾದಂಥ ದಾರವನ್ನು ಕಂಕಣ ಕಟ್ಟಿಕೊಂಡು ಆ ಹಬ್ಬದ ಒಂದು ಸಂಕ್ಷಿಪ್ತವಾದಂಥ ವ್ರತದ ಮುಕ್ತಾಯ ಅಲ್ಲಿಗಾಗತ್ತೆ. ಮತ್ತೆ ಮನೆಗೆ ಬಂದಿರತಕ್ಕಂಥ ಅಥವಾ ವಿಷಯಕ್ಕೆ ಆವಾಹನ ಮಾಡಿರ್ತಕ್ಕಂಥ ಸುವಾಸಿನಿಯರಿಗೆ ಬಾಗಿನಾದಿಗಳನ್ನು ಕೊಡ್ತಕ್ಕಂಥದ್ದು ಅದು ಒಂದು ಗೌರಿ ಹಬ್ಬದ ಒಂದು ಸಂಕ್ಷಿಪ್ತವಾದ ಸಂಪ್ರದಾಯ. ಇದಿಷ್ಟು ಕೂಡ ಸಂತೋಷದ ದಾಂಪತ್ಯ ಜೀವನ ಮುಂದುವರಿಯುವಂತಹ ಒಂದು ಆಶಯದೊಂದಿಗೆನಾ ಹೇಗೆ, ನಮ್ಮ ಅಥವಾ ನಾವು ಇಷ್ಟಾರ್ಥ ನೆರವೇರ್ಲಿ ಅನ್ನುವಂತಹ ಆಶಯ? ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಅಂತೇವಿ. ಕಾಮನೆಗಳು ಸಹಜವಾದಂಥದ್ದು ಮನುಷ್ಯ ಜೀವಿಗೆ, ಎಲ್ಲ ಜೀವಿಗಳಿಗೂ, ಅದರಲ್ಲೂ ಮುಖ್ಯವಾಗಿ ಮನುಷ್ಯ ಜೀವಿಗೆ. ಆ ಕಾಮನೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕಾಗಿ, ಕಾಮ ಅಂತಂದ್ರೆ ಇಲ್ಲಿ ಡಿಸೈರ್ ಅಂತ, ಇಷ್ಟಾರ್ಥ ಅಂತ ಅರ್ಥ. ಎಲ್ಲ ರೀತಿಯ ಇಷ್ಟಾರ್ಥಗಳು. ನಮ್ಮ ಭಾರತೀಯ ಭವ್ಯ ನಾರಿಯರ ಪರಂಪರೆಯ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಆ ಹೆಣ್ಮಕ್ಳು ಅವರಿಗಾಗಿ ಅವರೇನು ಕೇಳ್ಕೊಳ್ಳೋದು ಭಾಳ ಕಡಿಮೆ. ತನ್ನ ಕುಟುಂಬಕ್ಕಾಗಿ, ತನ್ನ ಜೀವನ ಸಂಗಾತಿಯಾದಂತಹ ಗಂಡನ ಆಯಸ್ಸು, ಆರೋಗ್ಯ ಅಭಿವೃದ್ಧಿಯಾಗಲಿ, ಮನೆಯ ಮಕ್ಕಳ ಶ್ರೇಯಸ್ಸು ಆಗಲಿ, ಮಕ್ಕಳ ಅಭಿವೃದ್ಧಿ ಆಗಲಿ ಅಂಥೇಳಿ ಅವ್ರು ಮುಖ್ಯವಾಗಿ ಕೇಳ್ಕೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಭವ್ಯ ನಾರಿಯರ ಪರಂಪರೆಯಲ್ಲಿ. ಅವರೇನಿದ್ರೂ ಕೂಡ ತಮಗೆ ಕೇಳ್ಕೊಳ್ತಕ್ಕಂಥದ್ದು ಕೊನೆಗೆ. ಫಸ್ಟ್ ಕೇಳ್ಕೊಳ್ತಕ್ಕಂಥದ್ದೇ ಮಕ್ಕಳು ಮತ್ತು ಗಂಡನ ಸಲುವಾಗಿ. ತಾವು ಗಮನಿಸಿರ್ಬೋದು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಇನ್ನೆಲ್ಲೋ ಒಂದು ಕಡೆಯಲ್ಲಿ ಹೆಣ್ಮಕ್ಳು ಹೋದರೆ ಆರತಿ ತೊಗೊಂಡವರು ಆ ತಾಳಿ ತೆಗೆದುಬಿಟ್ಟು ಗಂಡನ ಪರವಾಗಿ ಆರತಿ ತೊಗೊಂಡು ಆ ತಾಳಿಗೆ ಇಟ್ಕೊಳ್ತಾರೆ. ಪ್ರಸಾದ ಕುಂಕುಮ ಕೊಟ್ಟರೆ ಆ ಪ್ರಸಾದನ ಒಂಚೂರು ಹತಾಭಣೆಗೆ ಇಟ್ಕೊಳ್ಳೋದ್ರ ಜೊತೆಗೆ ಆ ತಾಳಿಗೆ ಇಟ್ಕೊಳ್ತಾರೆ. ಅಂದರೆ ಗಂಡನ ಆರೋಗ್ಯ, ಗಂಡನ ಆಯಸ್ಸು, ಗಂಡನ ಅಭಿವೃದ್ಧಿ, ಗಂಡನ ಶ್ರೇಯಸ್ಸು ಆಗಲಿ ಅಂತಕ್ಕಂಥದ್ದು. ಅಂಥ ತ್ಯಾಗಮಯ ಆದಂತಹ ಭಾರತೀಯ ಭವ್ಯ ನಾರಿಯರ ಪರಂಪರೆಗೆ ಆ ಕಾರಣಕ್ಕೆ ನಾನು ಸದಾ ಮನಸಾ ಸ್ಮರಾಮಿ ಶಿರಸ ನಮಾಮಿ ಅಂತ ಹೇಳಿ ಕೈ ಮುಗಿತೀನಿ. ಆದ್ದರಿಂದ ಇಲ್ಲಿ ಈ ಪೂಜೆಯ ಒಂದು ವೈಶಿಷ್ಟ್ಯತೆ, ಈ ಪೂಜೆ ಮಾತ್ರ ಅಲ್ಲ, ಅವರ ನಿತ್ಯ ಪೂಜೆಯಲ್ಲಿ ಕೇಳ್ಕೊಳ್ಳೋದು ಅದನ್ನೇ. ಮಕ್ಕಳು ಚೆನ್ನಾಗಿರಲಿ, ಗಂಡ ಚೆನ್ನಾಗಿರಲಿ. ಅಷ್ಟಾತಕ್ಕೆ ಇನ್ನೂ ಭಾಳ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಮಧ್ಯಮ ವರ್ಗದ ಮನೆಗಳಲ್ಲಿ ಅಥವಾ ಸಾಧಾರಣ ಮನೆಗಳಲ್ಲಿ ನೀವು ನೋಡಿದರೆ ಆ ತಾಯಿ ಮಾತೆ ಬಡಿಸ್ತಾ ಇರೋಳು ಗಂಡನಿಗೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಬಡಿಸ್ಬಿಡ್ತಾಳೆ. ತನಗೆ ಎಷ್ಟು ಇಟ್ಕೊಳ್ಳೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಸಾಂಬಾರು ಹುಳಿ ಬಡಿಸ್ಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಬೇಳೆ ಮತ್ತು ತರಕಾರಿ ಹೋಳುಗಳನ್ನೆಲ್ಲ ಗಂಡನಿಗೆ ಮಕ್ಕಳಿಗೆ ಬಡಿಸಿರ್ತಾಳೆ, ಅವಳಿಗೆ ಬರೀ ನೀರು ಇಳಿಸ್ಕೊಂಡಿರ್ತಾಳೆ. ಇನ್ನೇನಾದರೂ ಬಡಿಸ್ಬೇಕಾದ್ರೆ ಗಂಡನಿಗೆ ಮಕ್ಕಳಿಗೆ ಸಂತೃಪ್ತಿಯಾಗಿ ಬಡಿಸ್ಬಿಡ್ತಾಳೆ, ತನಗೇನೋ ಚೂರು ಇಟ್ಕೊಂಡಿರ್ತಾಳೆ. ಚೂರು ಕೆಲವು ಸಾರಿ ಇಟ್ಕೊಂಡಿರೋದಿಲ್ಲ, ಅದನ್ನು ಇವ್ರು ಗಮನಿಸೋದು ಇಲ್ಲ. ಆ ಒಂದು ತ್ಯಾಗಮಯ ಆದಂತಹ ಭಾರತೀಯ ಭವ್ಯ ನಾರಿಯ ಪರಂಪರೆ ಬಹಳ ವೈಶಿಷ್ಟ್ಯಪೂರ್ಣವಾದಂಥದ್ದು. ಓಕೆ. ಹಾಗಾಗಿ ಆ ಹೆಣ್ಣುಮಗಳು ಪೂಜೆ ಮಾಡಿದಾಗ ಕೇಳ್ಕೊಳ್ತಕ್ಕಂಥದ್ದೇ ತನ್ನ ಕುಟುಂಬ,
ತನ್ನ ಗಂಡ, ಜೀವನ ಸಂಗಾತಿ ಮತ್ತು ಮಕ್ಕಳ ಒಂದು ಶ್ರೇಯಸ್ಸನ್ನು, ಅದರ ಹೊರತಾಗಿ ಇನ್ನೇನು ಅವಳು ಕೇಳೋಲ್ಲ. ಪ್ರಾಯಶಃ ಈ ಮಾತನ್ನು ಬಹಳಷ್ಟು ಜನ ಹೆಣ್ಮಕ್ಳು ಒಪ್ಕೊಳ್ತಾರೆ ಅನ್ಕೋತೀನಿ. ನನಗೇನೋ ಮಾಡು ಅಂತ ಕೇಳಲ್ಲ. ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ, ಮನೆ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾರೆ. ಆ ಇಷ್ಟಾರ್ಥಗಳನ್ನ ಈಡೇರಿಸುವ ಆ ಇಷ್ಟಾರ್ಥವನ್ನು ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ ಹಲವಾರು ಸಂದರ್ಭಗಳು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಆ ಅಂತ ವಿಶೇಷ ಸಂದರ್ಭ ಈ ಗೌರಿ ಹಬ್ಬ ಕೂಡ ಬಂದು ಅಂತ. ಸಾಕಷ್ಟು ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ. ಮಂಜುಳಾ ಹಾಗೆ ನಾವು ಅನ್ನುವರು ಗಣಪತಿ ಹಬ್ಬದ ಬಗ್ಗೆನೂ ಮಾತಾಡ್ಬೇಕು. ಹೌದು, ಮಂಜುಳಾ ಅನ್ನುವರು ಕರೆ ಮಾಡಿದ್ದಾರೆ ಮಾರತಹಳ್ಳಿಯಿಂದ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಏನ್ ಪ್ರಶ್ನೆ ಇದೆ? ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಸ್ವಾಮೀಜಿ. ನಮಸ್ತೆ ಅಮ್ಮ ಮಂಜುಳಾ. ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಹೇಳಿ ನಿಮ್ಮ ಪ್ರಶ್ನೆಗಳೇನಿತ್ತು ಅಂತ. ನಿಮ್ದು ಕೂಡ ಸ್ವಾಮೀಜಿ. ಥ್ಯಾಂಕ್ ಯು ಅಮ್ಮ, ಹೇಳಿ. ಸ್ವಾಮೀಜಿ, ಇದು ನಮ್ ಕಡೆ ಎಲ್ಲಾನು ಹುಟ್ಟು ಕಾಲಾಪ ಪದ್ಧತಿ ಇರುತ್ತೆ. ನಮ್ ಕಡೆ ಎಲ್ಲಾನು ಅದೇ ಹೇಳಿದ್ನಲ್ಲ, ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತ ಭಾರತದಲ್ಲಿ ಹಿರಿಯರನ್ನ ಕುರಿತು ಪೂಜೆ ಮಾಡೋದಕ್ಕೂ ನಾಳೆ ಉಪಯೋಗಿಸ್ತಾರೆ. ಸ್ಮಶಾನ, ಮಸೀದಿ, ಇದಕ್ಕೆ ಅವರ ಸಮಾಧಿಗೆ ಹೋಗಿ ಪೂಜೆ ಮಾಡತಕ್ಕಂಥ ಒಂದು ಪದ್ಧತಿಯನ್ನು ಕಾಣಬಹುದು ನಾಳೆ. ಅದೇ ರೀತಿಯಲ್ಲೇ ಈ ಹುತ್ತಕ್ಕೆ ಹಾಲು ಹಾಕಿ ಬರ್ತಕ್ಕಂಥ ಒಂದು ಪದ್ಧತಿಯೂ ನಾಳೆ ಉಂಟು. ಅದೆಲ್ಲ ಬೇರೆ ಬೇರೆ ಪದ್ಧತಿಗಳಿರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇಲ್ಲಮ್ಮ. ಓಕೆ, ಸುನೀತಾ ಅನ್ನೋ ಅವರು ಕರೆ ಮಾಡಿದ್ದಾರೆ. ಸುನೀತಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ ನೇರವಾಗಿ. ನಮ್ಗೆ ಸ್ವಲ್ಪ ಪದ್ಧತಿ ಇಲ್ಲ ಗಣೇಶ್ ಇಡೋದು, ಅದ್ರ ಸಂಬಂಧ ಫೋನ್ ಹಚ್ಚಿದ್ವಿ. ಪ್ರಶ್ನೆ ಕೇಳಿ. ನಮಸ್ಕಾರ ಸುನೀತಾ ಅವರೇ, ನೀವು ಗಣಪತಿ ಇಡತಕ್ಕಂಥ ಪದ್ಧತಿ ಕೇಳ್ತಾ ಇದ್ದೀರಾ. ಈ ಕಾರ್ಯಕ್ರಮ ನೋಡ್ತಾ ಇರಿ. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಗಣಪತಿ ಹಬ್ಬದ ಬಗ್ಗೆ ವಿವರಣೆ ಕೊಡ್ತೀವಿ ಇದೇ ಕಾರ್ಯಕ್ರಮದಲ್ಲಿ. ಈಗ ಓಕೆ ಗುರುಗಳೇ, ಈಗಲೇ ನೀವು ಹೇಳಿದ ಹಾಗೆ ಒಂದ್ ಕಡೆ ನಾವು ಗೌರಿಯ ಆರಾಧನೆ ಹೇಗೆ ಅಂತ ತಿಳ್ಕೊಂಡ್ವಿ. ಈಗಾಗಲೇ ಅನೇಕ ವೀಕ್ಷಕರು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗಣಪತಿ ಆರಾಧನೆ ಹೇಗೆ, ಅವನ ಪ್ರತಿಷ್ಠಾಪನೆ ಬಗ್ಗೆ ನಾವು ಮಾತನಾಡಿದ್ವಿ. ಪೂಜಾ ವಿಧಿವಿಧಾನಗಳು, ಆತನಿಗೆ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಅರ್ಪಿಸುವಂತಹ ನೈವೇದ್ಯ, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡೋದು. ಅರ್ಪಿಸುವಂತಹ ನೈವೇದ್ಯ, ಅರ್ಪಿಸಿರತಕ್ಕಂತಹ ಪುಷ್ಪಗಳು, ಗರಿಕೆ ಇತ್ಯಾದಿಗಳಿಗೆ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಪದ್ಧತಿ ನಮ್ಮಲ್ಲುಂಟು. ಗಣಪತಿಯು ಕೂಡ ಅವ್ರ ಮನೆಯಲ್ಲಿರತಕ್ಕಂತಹ ವಿಗ್ರಹ ಬೆಳ್ಳಿ ಬಂಗಾರದ್ದಾದರೆ ಒಂದು ರೀತಿಯಲ್ಲಾದರೆ, ಹೊಸದಾಗಿ ತಂದಿರತಕ್ಕಂಥ ಮಣ್ಣಿನ ಗಣಪತಿಗಾದರೆ ವಿಶೇಷವಾಗಿ ಅಲಂಕಾರ ಮಾಡಿ ಆ ಗಣಪತಿ ಮಂಡಲವನ್ನು ಬರೆದು ಮಂಡಲದಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ ಆ ವಿಗ್ರಹಕ್ಕೆ ಆವಾಹನೆಯನ್ನು ಮಾಡಿ ವಿಧಿಪೂರ್ವಕವಾಗಿ ಧ್ಯಾನ, ಆವಾಹನೆ, ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿ ವ್ರತ ಮಾಡ್ತಕ್ಕಂಥದ್ದು ಅಥವಾ ಪೂಜೆ ಮಾಡ್ತಕ್ಕಂಥದ್ದು. ಮತ್ತೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ವ್ರತ ಮತ್ತು ಪೂಜೆ ಅಂತ. ಅಂದರೆ ಇದೆರಡೂ ಬೇರೆ ಬೇರೆ. ವ್ರತವೇ ಬೇರೆ, ಪೂಜೆನೇ ಬೇರೆ. ಈ ವ್ರತ ಮಾಡ್ತಕ್ಕಂಥವರು ವಿಧಿಪೂರ್ವಕವಾಗಿ ವ್ರತ, ಪೂಜೆ ಮಾಡ್ತಕ್ಕಂಥವರು ಷೋಡಶೋಪಚಾರ ಪೂಜೆ. ಇದಲ್ಲದೇನೆ ಗಣಪತಿಗೆ ಸಂಬಂಧಪಟ್ಟ ಹಾಗೆ ಹೋಮಗಳನ್ನು ಮಾಡ್ತಕ್ಕಂಥವ್ರು. ಏನು? ಗಣಪತಿ ಹೋಮ, ಮೋದಕ ಗಣಪತಿ ಹೋಮ, ನಾಳಿಕೇರ ಗಣಹೋಮ ಇತ್ಯಾದಿಗಳನ್ನು ಮಾಡ್ತಾರೆ. ಇನ್ನು ಗಣಪತಿಯ ಪೂಜಾ ವಿಧಾನಗಳಲ್ಲಿ ಬೇರೆ ಬೇರೆ ರೀತಿಯ ಪುಷ್ಪಕ್ಕೆ ವಿಶೇಷವಾದಂತಹ ವೈಶಿಷ್ಟ್ಯತೆ, ಪ್ರಾಮುಖ್ಯತೆ. ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಸ್ಸು ಪೂಜಿತಂ ಅಂತೀವಿ. ಅಂತಂದರೆ ಆ ಗಣಪತಿಗೆ ಕೆಂಪು ಬಣ್ಣದ ಪುಷ್ಪ, ರಕ್ತಪುಷ್ಪೈಸ್ಸು ಪೂಜಿತಂ. ಗಂಧನೂ ಕೂಡ ನಾವು ನಿತ್ಯ ಉಪಯೋಗಿಸ್ತಕ್ಕಂತಹ ಗಂಧ ಅಲ್ಲ, ಆ ರಕ್ತ ಚಂದನ ಅಂತಕ್ಕಂಥದ್ದು ವಿಶೇಷ. ಅದು ನಿತ್ಯ ಮಾಡ್ತಕ್ಕಂಥ ಪೂಜೆಯಲ್ಲಿ ಶ್ರೀಚಂದನ ಅಂಥೇಳಿ ಸ್ಯಾಂಡಲ್ ಅದನ್ನು ಮಾಡಿದರೆ, ಇದಕ್ಕೆ ನಾವು ರಕ್ತಚಂದನ, ರೆಡ್ ಸ್ಯಾಂಡಲ್ವುಡ್, ಅದರಿಂದ ನಾವು ರಕ್ತಚಂದನವನ್ನು ಗಣಪತಿಗೆ ಅರ್ಪಿಸ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಶೇಷವಾಗಿ ಯೋ ದೂರ್ವಾಂಕುರೈರಿಜತಿ ಸವೈಶ್ರವಣೋ ಭವತಿ, ದೂರ್ವೆ ಅಂತ ಕರಿತೀವಿ. ಅದನ್ನು ಈ ಪ್ರಾಂತ್ಯದಲ್ಲಿ ಗರಿಕೆ ಹುಲ್ಲು ಅಂತ ಕರೀತಾರೆ, ಗರಿಕೆ ಅಂತ ಕರೀತಾರೆ. ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಆ ಗರಿಕೆ ಹುಲ್ಲು ಅಥವಾ ದೂರ್ವೆಯಿಂದ ಗಣಪತಿಗೆ ಸಹಸ್ರನಾಮಾರ್ಚನೆ ಅಥವಾ ಅಷ್ಟೋತ್ತರಾದಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಗಣಪತಿಗೆ. ಅದೊಂದು ವಿಶೇಷತೆ. ಮೂರನೇದಾಗಿ ಗಣಪತಿ ಭಕ್ಷ್ಯಪ್ರಿಯ, ಭೋಜನಪ್ರಿಯ. ನಾನಾ ರೀತಿಯಾದ ತೈಲ ಭಕ್ಷ್ಯಗಳು, ಮೋದಕ ಅಂತಕ್ಕಂಥದ್ದು, ಬೇರೆ ಬೇರೆ ರೀತಿಯ ತೈಲ ಭಕ್ಷ್ಯಗಳು, ಉಂಡೆಗಳು, ಚಕ್ಕಲಿ, ಕೋಡುಬಳೆ ಇತ್ಯಾದಿಗಳನ್ನು ಮಾಡಿ
ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನೈವೇದ್ಯ. ಇಷ್ಟೇ ಬಗೆ ಅನ್ನುವಂಥದ್ದಿಲ್ಲ ಇಲ್ಲಿ. ಇಲ್ಲಿ ಏನಾಗುತ್ತೆ, ಅವರವರ ಭಕ್ತಿ ಮತ್ತು ಶಕ್ತಿಗೆ ಅನುಸಾರ. ವ್ಯವಸ್ಥೆಗೆ ಅನುಗುಣವಾಗಿ ಕೆಲವರು 21 ಬಗೆಯ ಭಕ್ಷ್ಯಗಳನ್ನು ಮಾಡ್ತಕ್ಕಂಥದ್ದುಂಟು. ಕೆಲವರು ಒಂದಿಷ್ಟು ಕಡಿಮೆ ಮಾಡ್ತಾರೆ, 5 ಬಗೆಯದು ಮಾಡ್ತಾರೆ, ಪಂಚಭಕ್ಷ್ಯ ಅಂತ. ಇನ್ನು ವ್ಯವಸ್ಥೆ ಆಗದೇ ಇದ್ದವರು ಅಂತಂದರೆ ಒಂದು ದೈಹಿಕವಾಗೂ ಆಗಬೇಕಲ್ಲ ಮಾಡೋದಕ್ಕೆ, ಅದು ಮಡಿನಲ್ಲಿ ಮಾಡಬೇಕು. ಹೌದು. ನಾವೆಲ್ಲೋ ನಮ್ಮ ಉತ್ತರ ಭಾರತದ ಪದ್ಧತಿ ಥರ ಅಂಗಡಿಯಿಂದ ಏನೋ ತಂದಿರೋದನ್ನು ನೈವೇದ್ಯ ಮಾಡ್ತಕ್ಕಂಥ ಪದ್ಧತಿ ದಕ್ಷಿಣ ಭಾರತದಲ್ಲಿ ಬಹಳ ಕಡಿಮೆ ಇಲ್ಲ. ಹೌದು. ಏನಿದ್ರೂ ಕೂಡ ಮನೆಯಲ್ಲಿ ಶುಭ್ರವಾಗಿ ಶುದ್ಧವಾಗಿ ಮಡಿಯಿಂದ ಮಾಡಿರ್ತಕ್ಕಂಥ ಭಕ್ಷ್ಯಗಳು ಮಾತ್ರವೇ ಭಗವಂತನಿಗೆ ಸಮರ್ಪಣೆಯ ಹೊರತಾಗಿ ಎಲ್ಲೋ ಸಾಮೂಹಿಕವಾಗಿ ಮಾಡಿರ್ತಕ್ಕಂಥ ಅಂಗಡಿಯಿಂದ ತಂತದ್ದನ್ನು ಮಾಡಲ್ಲ. ಹಾಗಾಗಿ ಸಾಮರ್ಥ್ಯ ಅವಕಾಶ ಆಗಬೇಕು, ದೈಹಿಕವಾಗಿ ಅವಕಾಶ ಆಗಬೇಕು. ಹಾಗಾಗಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ 21 ಬಗೆಯ ಭಕ್ಷ್ಯಗಳನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಬಹಳಷ್ಟು ಕಡೆ ನಾನು ನೋಡಿದ್ದೀನಿ. ಹಾಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಂಚಭಕ್ಷ್ಯ 5 ಥರದ ಉಂಡೆ, ಚಕ್ಲಿ, ಕೋಡುಬಳೆ, ಕರೆದ ದ್ರವ್ಯಗಳು 5 ಥರದ್ದು, ಈ ಕಜ್ಜಾಯ ಅಂತ ಕರಿತೀವಿ ಈ ಕಡೆ, ಕರಿಗಡುಬು ಅಂತ ಕರೀತಾರೆ, ಕರ್ಜಿಕಾಯಿ ಅಂತ ಕರೀತಾರೆ, ಇತ್ಯಾದಿಗಳನ್ನು ಬೇರೆ ಬೇರೆ ಥರದನ್ನು ಮಾಡಿ. ಮತ್ತು ಗಣಪತಿಗೆ ಕಡುಬು ಭಾಳ ವಿಶೇಷ ಅಂತಂದರೆ ಇಡ್ಲಿಯ ರೂಪದ್ದು, ಬಟ್ ಇಡ್ಲಿ ಥರ ಇರಲ್ಲ, ಅದು ಕೊಟ್ಟೆ ಕಡುಬಾಗಿ ಮಾಡಿ ಅದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಮಾಡಿ ಆ ಮೋದಕ ಇತ್ಯಾದಿಗಳನ್ನು ಬ್ರಹ್ಮಚಾರಿಗೆ, ಗಣಪತಿ ಒಂದು ಕಡೆಯಲ್ಲಿ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಸಿದ್ಧಿ ಬುದ್ಧಿ ಅಂತ 2 ಹೆಂಡತಿಯರು ಅಂತಲೂ ಹೇಳ್ತಾರೆ. ಆದರೂ ಕೂಡ ಗಣಪತಿಯ ಪ್ರೀತ್ಯರ್ಥವಾಗಿ ಈ ವ್ರತ ಮಾಡಿರ್ತಕ್ಕಂಥವರು ಬ್ರಹ್ಮಚಾರಿಗೆ ವಸ್ತ್ರ ಸಹಿತವಾಗಿ ಆ ಮೋದಕ ಗಣಪತಿಗೆ ನೈವೇದ್ಯ ಮಾಡೋದಕ್ಕೆ ತಯಾರು ಮಾಡಿರ್ತಕ್ಕಂಥ ತಿಂಡಿಗಳನ್ನು ಒಂದಿಷ್ಟನ್ನು ದಾನ ಕೊಡ್ತಕ್ಕಂಥದ್ದು. ಇನ್ನು ಹೋಮ ಮಾಡತಕ್ಕಂಥವರು ಮೋದಕದಿಂದ ಹೋಮ ಮಾಡತಕ್ಕಂಥದ್ದು, ಅಷ್ಟದ್ರವ್ಯಾದಿಗಳಿಂದ ಹೋಮ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಇದೆ. ಇದಿಷ್ಟು. ಇನ್ನು ಗಣಪತಿಯಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಕೆಲವರೊಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಒಂದಿಷ್ಟು ಮನೆಗಳಿಗೆ ಹೋಗಿ ಅವ್ರ ಮನೇಲಿ ಇಟ್ಟಿರ್ತಕ್ಕಂಥ ಗಣಪತಿಯನ್ನು ದರ್ಶನ ಮಾಡಿ ಬರಬೇಕು. 10 ಮನೆಗೆ ಹೋಗಬೇಕು, 5 ಮನೆಗೆ ಹೋಗಬೇಕು, 3 ಮನೆಗೆ ಹೋಗಬೇಕು, ಅಥವಾ ಒಂದು 20 ಮನೆಗೆ ಹೋಗಬೇಕು ಅಂಥೇಳಿ. ಇದರ ಹಿಂದಿರತಕ್ಕಂಥದ್ದು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು. ಅಕ್ಕಪಕ್ಕದವ್ರ ಮನೆಗಳಿಗೆ, ನಮ್ಮ ಸ್ನೇಹಿತರು ಬಂಧುಗಳ ಮನೆಗೆ ಹೋಗಿ ಈ ಒಂದು ಯಾರು ಹೋಗ್ಬಿಟ್ಟು ಅವ್ರು ನಮ್ಮ ಮನೆಗೆ ಬರಬೇಕು, ನಾವು ಅವ್ರ ಮನೆಗೆ ಹೋಗಬೇಕು. ಅದೊಂದು ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥ ಒಂದು ಸ್ಪಷ್ಟತೆಯು ಇದರಲ್ಲಿ ಕಂಡು ಬರುತ್ತೆ. ಇದಿಷ್ಟು ಕೂಡ ಗಣಪತಿಯ ಒಂದು ಕನಿಷ್ಠವಾದಂತಹ ಆಚರಣೆ ವಿಧಾನ. ಗಣೇಶ ಚತುರ್ಥಿಯ ದಿನ ಆಚರಣೆ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಗೌರಿ ಗಣೇಶ ಹಬ್ಬದ ದಿನದಂದು ಯಾವ ರೀತಿಯಾಗಿ ಗೌರಿಯ ಆರಾಧನೆ, ಗಣಪನ ಆರಾಧನೆ, ಪೂಜಾ ವಿಧಿವಿಧಾನಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಗುರುಗಳೇ, ಈಗ ಆಹ್ವಾನದಿಂದ ವಿಸರ್ಜನೆಯವರೆಗೂ ನಾವು ಮಾತನಾಡ್ತಾ ಇದ್ವಿ. ಆಹ್ವಾನ ಆಗಿದೆ, ಪ್ರತಿಷ್ಠಾಪನೆ ಆಗಿದೆ, ಪೂಜೆ. ಆ ನಂತರ ವಿಸರ್ಜನಾ ಕಾರ್ಯ ಹೇಗೆ ಅಂತ? ಈಗ ನಿತ್ಯ ಪೂಜೆ ಏನಿರುತ್ತೆ, ಅವರು ಮನೆಯಲ್ಲಿರ್ತಕ್ಕಂಥ ನಿತ್ಯ ಪೂಜೆಯ ಅಂಗವಾಗಿ ಮನೆಯಲ್ಲಿರ್ತಕ್ಕಂಥ ಗಣಪತಿ ವಿಗ್ರಹ, ಬೆಳ್ಳಿ, ಬಂಗಾರ ಇತ್ಯಾದಿಗಳದ್ದು, ಅಥವಾ ಶಿಲಾರೂಪದ್ದು. ಶಿಲಾರೂಪದ್ದು ಅಂತಂದರೆ ಪಂಚಾಯತನ ಪೂಜೆ ಅಂತ ಹೇಳಿ ಆದಿತ್ಯ, ಅಂಬಿಕೆ, ವಿಷ್ಣು, ಗಣಪತಿ ಮತ್ತು ಮಹೇಶ್ವರ ಈ 5 ದೇವತೆಗೆ ಕಾಲಕ್ಕೆ ಪೂಜೆ ಸಲ್ಲಿಸ್ತಕ್ಕಂಥ ಪದ್ಧತಿ ಇರತಕ್ಕಂಥವ್ರು. ಅದಕ್ಕೆ ಗಣಪತಿ ಪೂಜೆ ಮಾಡೋದಾದರೆ ಅಲ್ಲಿ ವಿಸರ್ಜನೆಯ ಒಂದು ಪ್ರಶ್ನೆ ಉದ್ಭವಿಸೋದಿಲ್ಲ. ನಿತ್ಯ ಪೂಜೆ ನಡೀತಾ ಇರುತ್ತೆ, ಅವತ್ತೊಂದು ವಿಶೇಷ ಪೂಜೆ ಅದಕ್ಕೆ ಮಾಡ್ತಾರೆ. ಇಲ್ಲಿ ವಿಸರ್ಜನೆ ಅಂತಕ್ಕಂಥದ್ದು ಮಣ್ಣಿನ ಗಣಪತಿ ಗೌರಿಯನ್ನು ತಂದಾಗ, ಅಥವಾ ಕಲಶ ರೂಪದಲ್ಲಿ ಇಟ್ಟಾಗ, ಅಥವಾ ರಂಗೋಲೆಯಿಂದ ಮನೆ ಮೇಲೆ ಗಣಪತಿ ಮಂಡಲವನ್ನು ಬರೆದು ನಾವು ಆ ಮಂಡಲದಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿದಾಗ ಅದನ್ನು ನಮಗೆ ಅಲ್ಲಿ ವಿಸರ್ಜನಾದಿಗಳ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಮಗೇನಪ್ಪ ಶಾಸ್ತ್ರ ಇರುತ್ತೆ ಅಂತಂದರೆ ನಾಳೆನೇ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಉಂಟು. ಅವತ್ತೇ ಆಹ್ವಾನ ಮಾಡಿ ಅವತ್ತೇನೆ ನಾಳೆ ಮಾಡ್ತಕ್ಕಂಥದ್ದು. ಸಾಯಂಕಾಲ ಸೂರ್ಯಾಸ್ತದ ನಂತರದಲ್ಲಿ ಮತ್ತೊಮ್ಮೆ ಒಂದು ಸಂಕ್ಷಿಪ್ತ ಪೂಜೆ ಮಾಡಿ, ಮಂಗಳಾರತಿಯನ್ನು ಮಾಡಿ, ಸಂಕ್ಷಿಪ್ತ ನೈವೇದ್ಯವನ್ನು ಮಾಡಿ, ತಸ್ಯ ಪ್ರಕೃತಿ ಲೀನಸ್ಯ ಯಃ ಪರಸ್ವ ಮಹೇಶ್ವರ ಅಂದಂಥ ಭಾರತೀಯ ಸಂಸ್ಕೃತಿ ಪಂಚಭೂತಗಳಲ್ಲಿ ಒಂದಾದಂತಹ ಜಲತತ್ವದಲ್ಲಿ, ಅಂದರೆ ಹರಿತಕ್ಕಂಥ ನೀರು, ಸಮುದ್ರ ಅಥವಾ ಹರಿತಕ್ಕಂಥ ನೀರಿಗೆ ಮಹತ್ವ. ಅಥವಾ ಅದಾಗದೇ ಇದ್ದ ಪಕ್ಷದಲ್ಲೂ ಕೂಡ ಕೆರೆ, ಬಾವಿಗಳಲ್ಲಿ
ಇದನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಇನ್ನು ನಾಳೆ ಆಗದೆ ಇದ್ದವರು ನಾಡಿದ್ದು ಮಾಡೋ ಹಾಗಿಲ್ಲ. ಈ ಸಾರಿ ಮಂಗಳವಾರವಾಗಿದ್ದರಿಂದ ಗೌರಿಯನ್ನು ವಿಸರ್ಜನೆ ಮಾಡೋದು, ಗೌರಿ ಮಾತ್ರವೇ ಇಟ್ಕೊಂಡು ಗಣಪತಿ ವಿಸರ್ಜನೆ ಮಾಡೋಕ್ಕೆ ಬರಲ್ಲ. ಗಣಪತಿ ಬಂದಿರೋದೇ ಕೈಲಾಸದಿಂದ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ವಾಪಸ್ಸು ಅಂತ ಇಬ್ಬರನ್ನು ಒಟ್ಟಿಗೆ ಕಳಿಸ್ಕೊಡ್ಬೇಕು ನಾವು. ಹಾಗಾಗಿ ಮಂಗಳವಾರದ ದಿವಸ ಗೌರಿಯನ್ನು ನಾವು ವಿಸರ್ಜನೆ ಮಾಡೋದಿಲ್ಲ. 3ನೇ ದಿವಸ ಬುಧವಾರ, 5ನೇ ದಿವಸ, 7ನೇ ದಿವಸ ಇತ್ಯಾದಿಗಳಲ್ಲಿ ವಿಸರ್ಜನೆ ಮಾಡ್ತೀವಿ. 9 ಇನ್ನು ಸಾಮೂಹಿಕವಾಗಿ ಇರತಕ್ಕಂಥಲ್ಲಿ ಅಥವಾ ಬಹಳಷ್ಟು ಕಡೆಗಳಲ್ಲಿ ಅನಂತ ಚತುರ್ದಶಿ ಅಂತ ಹುಣ್ಣಿಮೆ ಹಿಂದಿನ ದಿವಸ ಗಣಪತಿ ವಿಸರ್ಜನಾ ದಿವಸ ಅಂತಲೇ ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಪ್ರಸಿದ್ಧಿಯಾದಂಥದ್ದು. ಅಂಥ ದಿವಸಗಳಲ್ಲಿ ಇದರ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಕಾಣಬಹುದು. ಆ ವಿಸರ್ಜನೆಗೆ ನಾಳೆ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ನಾಳೆ ಮಾಡ್ಬೋದು. ಸೂರ್ಯಾಸ್ತದ ನಂತರದಲ್ಲಿ ಅಂದರೆ ಸಾಯಂಕಾಲ ವ್ಯಾಪ್ತಿಯಲ್ಲಿ, ರಾತ್ರಿ ವ್ಯಾಪ್ತಿಯಲ್ಲಿ ವಿಧಿಪೂರ್ವಕ ಮತ್ತೊಮ್ಮೆ ಒಂದಿಷ್ಟು ಸಂಕ್ಷಿಪ್ತವಾದ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡಿ ಒಂದು ಮಂಗಳದ ವಾದ್ಯಗಳ ಸಹಿತ ಅಂತಂದರೆ ಘಂಟಾನಾದ ಸಹಿತವಾಗಿ ತಗೊಂಡು ಹೋಗಿ ಒಳ್ಳೆಯ ನೀರಿನಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು. ಇದಿಷ್ಟು ಕೂಡ ಸರಿಯಾದಂಥ ಪದ್ಧತಿ. 3-5ನೇ ದಿನ ಮಾಡುವಂಥವರು ಅಷ್ಟು ದಿನಗಳ ಕಾಲ ಪ್ರತಿ ದಿವಸ 2 ಹೊತ್ತು ಒಂದು ಪೂಜೆ ಮಾಡಿ, ವ್ರತಾದಿಗಳು ಮಾಡಬೇಕಾಗಿದ್ದಿಲ್ಲ, ಪೂಜೆ ಮಾಡಿ ನೈವೇದ್ಯವನ್ನು ಸಂಕ್ಷಿಪ್ತವಾಗಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ನೈವೇದ್ಯವನ್ನು ಮಾಡಿ ಸಾಯಂಕಾಲ ಮತ್ತೆ ಅದೇ ರೀತಿಯಲ್ಲಿ ಒಂದು ಪಂಚೋಪಚಾರ ಪೂಜೆಯೋ ಒಂದು ಸಂಕ್ಷಿಪ್ತವಾದ ಪೂಜೆ, ನೈವೇದ್ಯ, ಆರತಿಯನ್ನು ಮಾಡಿ ಯಾವುದಾದ್ರೂ ಸಂಗೀತಾದಿಗಳಿಂದ ಸ್ತುತಿಯನ್ನು ಮಾಡಿ ಗಣಪತಿಯನ್ನು ಒಂದು 4-6 ಅತಿಥಿಗಳಿಗೆ ಕರೆದು ಅವರಿಗೆ ಗಣಪತಿಯ ದರ್ಶನ ಮಾಡಿಸಿ ಅವರಿಗೆ ಒಂದು ಆತಿಥ್ಯವನ್ನು ಕೊಟ್ಟು, ಅತಿಥಿ ದೇವೋಭವ ಅಂದಂತಹ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಅವರಲ್ಲೂ ಕೂಡ ಆ ದೈವತ್ವವನ್ನು ಕೊಟ್ಟು ಅನಂತರದಲ್ಲಿ ಅವರ 3 ದಿವಸ 5 ದಿವಸ ನಂತರದಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ. ಮನೆಯಲ್ಲಿಯೇ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇರುತ್ತಾ? ಮನೆಯಲ್ಲೇ ಅಂತಂದರೆ ಈಗ ಬಾವಿ ಇರುತ್ತೆ ಮನೆಯಲ್ಲಿ, ಅಥವಾ ಮನೆ ಅಕ್ಕಪಕ್ಕದಲ್ಲಿ ಸಣ್ಣದಾದ ಕೆರೆ ಇತ್ಯಾದಿಗಳಿರುತ್ತೆ, ಅಲ್ಲಿ ವಿಸರ್ಜನೆ ಮಾಡ್ಬೋದು. ಅಲ್ಲಿ ವಿಸರ್ಜನೆ ಮಾಡ್ಬೋದು, ತಪ್ಪೇನೂ ಇಲ್ಲ, ಮಾಡ್ತಾರೆ. ಓಕೆ. ಇನ್ನು ಈ ಸಂದರ್ಭದಲ್ಲಿ ನೀವೇ ಹೇಳಿದ ಹಾಗೆ 1 ದಿನ ಮತ್ತು 3, 5, 7 ದಿನ ಅಂತ ಕಳಶ ಸ್ಥಾಪನೆಗೂ ಕೂಡ ಅದೇ ರೀತಿಯ ಕಳಶ ಸ್ಥಾಪನೆ ಆದ ನಂತರ ಅದನ್ನ ವಿಸರ್ಜನೆಗೂ ಕೂಡ ಸೇಮ್ ಪದ್ಧತಿ. ಅದರಲ್ಲೇ ನಾವು ಗೌರಿಯನ್ನ ಆವಾಹನೆ ಮಾಡಿರ್ತೀವಲ್ಲ, ಕಳಶದಲ್ಲೇ ಗೌರಿಯನ್ನು ಆವಾಹನೆ ಮಾಡಿರ್ತೀವಲ್ಲ, ಅದೇ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ಅದರ ಕಳಶದಲ್ಲಿ ಮಾಡ್ತಕ್ಕಂಥದ್ದು ಕಡಿಮೆ. ಬಹುತೇಕರು ಮಣ್ಣಿನ ವಿಗ್ರಹ ಅಥವಾ ಸ್ವರ್ಣ ಗೌರಿ ವೃತ ಅಂತಲೇ ಇದ್ರ ಹೆಸರು. ಬಂಗಾರದ ಗೌರಿ ವಿಗ್ರಹ ಅಥವಾ ಬೆಳ್ಳಿಯ ಗೌರಿ ವಿಗ್ರಹ ಇತ್ಯಾದಿಗಳೆಲ್ಲ ಇರತಕ್ಕಂಥದ್ದು. ತಾಮ್ರ ಗೌರಿ ಅಂತಲೂ ಇದೆ, ಅದರಲ್ಲೂ ಮಾಡ್ತಾರೆ. ಓಕೆ. ಈ ಗಣೇಶ ಹಬ್ಬದ ಸಂದರ್ಭದಲ್ಲಿ ಈಗ ವ್ರತ ಮತ್ತು ನೀವು ಹೇಳಿದ್ರಿ ಪೂಜೆ ಮತ್ತು ವ್ರತಗೆ ಬೇರೆ ಬೇರೆ ರೀತಿಯಂತಹ ಅರ್ಥ ಇದೆ, ಅದರ ಜೊತೆಗೆ ಅದನ್ನ ಇರುವಂಥದ್ದು ನಿಯಮವೇ ಬೇರೆ ಅಂತ ಹೇಳಿ, ಈ ಪೂಜಾದಿಗಳನ್ನ ಮಾಡೋದ್ರಿಂದ ಸಿಗುವಂತಹ ಇಷ್ಟಾರ್ಥಗಳ ಈಡೇರಿಕೆಯ ಬಗ್ಗೆ ಎಲ್ಲ ರೀತಿಯ ಪೂಜಾದಿಗಳು ಕೂಡ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ನಿತ್ಯ ಪೂಜೆಗಳು. ನಿತ್ಯ ಪೂಜೆಯಲ್ಲಿ ಭಗವಂತನಿಗೆ ನಾವೊಬ್ಬ ಮನುಷ್ಯನಾಗಿ ಹುಟ್ಟಿ ನಮಗೆ ಭಗವಂತ ಇಷ್ಟೆಲ್ಲ ಅನುಗ್ರಹ ಕರುಣೆ ಮಾಡಿರೋದರಿಂದ ಕೃತಜ್ಞತಾಪೂರ್ವಕವಾದಂಥ ಒಂದು ಪೂಜೆ ಮಾಡತಕ್ಕಂಥದ್ದು. ನೈಮಿತ್ತಿಕ ಇಂಥ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಕ್ಕಂಥ ಹಬ್ಬ ಹರಿದಿನ ವ್ರತ ಕಥೆಗಳು. ಇದೆಲ್ಲದರಲ್ಲೂ ಕೂಡ ಒಂದಿಷ್ಟು ಪೂಜಾ ನಂತರದಲ್ಲಿ ಪ್ರಾರ್ಥನೆ ಅಂತಿರುತ್ತೆ. ಆ ಪ್ರಾರ್ಥನೆಯಲ್ಲಿ ಭಗವಂತ ನಮಗಿಂಥದ್ದನ್ನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು. ಅದು ತಪ್ಪೇನೂ ಇಲ್ಲ, ಅದು ಪದ್ಧತಿ, ಅದು ಸರಿಯಾದಂಥದ್ದೇ. ಹಾಗೆ ಗಣಪತಿ ಗಣಪತಿಯಲ್ಲೂ ಕೂಡ ನಾವು ಪೂಜೆ ನಂತರದಲ್ಲಿ, ನಾವು ಪೂಜೆ ಶುರು ಮಾಡೋಕ್ಕೆ ಮುಂಚೆನೇ ನಾವು ಪ್ರಾರಂಭದಲ್ಲೇ ಕೇಳ್ತೀವಲ್ಲ, ಸಂಕಲ್ಪಿತ ಕಾರ್ಯ ನಿರ್ವಿಘ್ನೇನ ಸಂಪೂರ್ಣಾರ್ಥಂ ಗುರುಗಣೇಶ ಪ್ರಾರ್ಥನೆ ಕರಿಷ್ಯೆ. ಅಲ್ಲೇ ಕಾಮ್ಯತೆ ಬಂದ್ಬಿಡ್ತು. ನಾವು ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅಂತಕ್ಕಂಥದ್ದೇ ಆ ತತ್ಕ್ಷಣದ ನಮ್ಮ ಅಪ್ಲಿಕೇಶನ್, ನಮ್ಮ ಡಿಮ್ಯಾಂಡು. ಪೂಜೆ ಮುಗಿದ ನಂತರದಲ್ಲಿ ಪ್ರಾರ್ಥನೆಯಲ್ಲೂ ಕೇಳ್ಕೊಳ್ತೇವೆ ನಾವು. ಋಣ ರೋಗಾದಿ ದಾರಿದ್ರ್ಯ ಅಭಾಪ ಕೃತಮತ್ವಃ ಅಂಥೇಳಿ, ಋಣ ಅಂದರೆ ಸಾಲ, ಮತ್ತೊಂದು ಎಲ್ಲ ಥರದ ಋಣಮುಕ್ತನಾಗು, ದಾರಿದ್ರ್ಯ ಎಲ್ಲ ಥರ ದಾರಿದ್ರ್ಯದಿಂದ ಮುಕ್ತ ಮಾಡು, ರೋಗಗಳಿಂದ ಮುಕ್ತ ಮಾಡಿ, ಇದೆಲ್ಲ ಮಾಡಿ ನಮಗೆ ಸಂತೃಪ್ತಿ, ನೆಮ್ಮದಿ, ಸಂತೋಷವನ್ನು ಕರುಣೆ ಮಾಡು ಅಂತ. ಅದ್ರ ಜೊತೆಗೆ ಇನ್ನೊಂದು ಕೇಳ್ತೀವಿ, ಯಥಾಯೋಗ್ಯಂ ತಥಾ ಕುರು. ನಂದೇನೋ ಇಷ್ಟೆಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ, ಬಟ್ ವಾಟ್ ಎವರ್ ಯು ಡೀಮ್ ಫಿಟ್, ನಿನಗೆ ಏನು ಯಥಾಯೋಗ್ಯಂ, ನಾನು ಯಾವುದಕ್ಕೆ ಡಿಸರ್ವ್ ಇದೆ, ಮೈ ಡಿಸೈರ್ಸ್ ಆರ್ ಬಿಗ್, ಬಟ್ ಟು ಡಿಸರ್ವ್ ನನಗೆ ಯಾವುದಕ್ಕೆ ಯೋಗ್ಯತೆ ಇದೆಯೋ ಅದನ್ನು ನೀನು ಕರುಣೆ ಮಾಡು ಅಂತ ಕೇಳ್ತೀವಿ. ಅದು ಸರಿಯಾದಂಥದ್ದೇ ಕ್ರಮ. ಓಕೆ. ಚಂದ್ರನ ದರ್ಶನ ಮಾಡಬಾರ್ದು ಅನ್ನೋದು ಹೌದಾ, ಹೇಗೆ ಈ ದಿನದಲ್ಲಿ? ಇದೊಂದು ಪದ್ಧತಿ, ಪುರಾಣಗಳಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಏನಪ್ಪ ಅಂದರೆ
ಆ ಗಣಪತಿ ಅವನು ಲಂಬೋದರ, ಡೊಳ್ಳು ಹೊಟ್ಟೆಯಿಂದ ಉದ್ದವಾದ ಮತ್ತು ಡೊಳ್ಳು ಹೊಟ್ಟೆಯಿಂದಿರತಕ್ಕಂಥ ಒಂದು ಸ್ಥೂಲ ಶರೀರ. ಆತಿಥ್ಯವನ್ನು ಸ್ವೀಕರಿಸಿ ಅವನ ಭೂಮಿ ಮೇಲೆ ಅವನ ವಾಹನವು ಸಣ್ಣದಾದಂಥ ಇಲಿಮರಿ. ಆ ಇಲಿಮರಿ ಮೇಲೆ ಅವನು ಕೂತ್ಕೊಂಡು ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ಅವನು ಕಟ್ಕೊಂಡಿರ್ತಕ್ಕಂಥದ್ದು ಸರ್ಪ, ಹಾವು ಹೊಟ್ಟೆಗೆ. ಅದನ್ನು ನೋಡಿ ಚಂದ್ರ ಆಕಾಶದಲ್ಲಿ ಹಾಸ್ಯ ಮಾಡಿ ನಕ್ಬಿಟ್ನಂತೆ ಅವನ ಆಕೃತಿಯನ್ನು ನೋಡಿ. ಆಗ ಅವನು ನೋಡ್ದ, ಯಾರೋ ನಗ್ತಾ ಇದ್ದಾರೆ, ನೋಡ್ತಾನೆ ಮೇಲೆ ಚಂದ್ರ. ಅವನಿಗೆ ಅಪಮಾನ ಆಗತ್ತೆ, ಶಾಪ ಕೊಡ್ತಾನಂತೆ. ನೀನು ನಿನ್ನ ಮುಖವನ್ನು ಚೌತಿ ಹಬ್ಬ, ಗಣಪತಿ ಹಬ್ಬದ ದಿವಸ ನಿನ್ನ ಮುಖವನ್ನು ನೋಡಿದವರಿಗೆ ವಿಘ್ನ ಬರಲಿ, ಅವರಿಗೆ ಕಳ್ಳತನದ ಆಪಾದನೆ ಬರಲಿ, ಮುಖ್ಯವಾಗಿ ಅವ್ರ ಕಳ್ಳ ಅಂತ ಒಂದು ಆಪಾದನೆ ಬರಲಿ ಅಂಥೇಳಿ ಒಂದು ಶಾಪ ಕೊಡ್ತಾನೆ. ಹಾಗಾಗಿ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ, ಸೆಮಂತಕ ಮಣೆಯರ ಹರ್ತ. ಆ ಸೆಮಂತಕ ಮಣಿಯನ್ನು ಕೃಷ್ಣ ಕದ್ದ ಅಂತ ಹೇಳಿ ಒಂದು ಕತೆ ಬರುತ್ತೆ ಪುರಾಣದಲ್ಲಿ. ಹಾಗಾಗಿ ಅವತ್ತು ಚಂದ್ರನ ನೋಡಿದರೆ ಅದು ಅಪವಾದನೆ ಬರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಕೆಲವು ಪ್ರಾಂತ್ಯಗಳಿದೆ. ಅದನ್ನು ಬಹಳಷ್ಟು ಜನ ವಿಶೇಷವಾಗಿ ಅವತ್ತು ಚೌತಿ ಚಂದ್ರನ ನೋಡೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ಗಣಪತಿ ಹಬ್ಬದ ಚಂದ್ರನ ನೋಡೋದಕ್ಕೆ ಬಹಳ ಜನ ಹಿಂದೇಟು ಹಾಕ್ತಾರೆ. ಓಕೆ, ಗೌರಿ ಗಣೇಶ ಹಬ್ಬದ ಆಚರಣೆ ಮಹತ್ವ ಹಾಗೆಯೇ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತೀರಿ. ಧನ್ಯವಾದಗಳು ಗುರೂಜಿ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಸಮಸ್ತ ಕನ್ನಡ ಕುಲಕೋಟಿಗೆ ಮತ್ತು ನಿಮ್ಮೆಲ್ಲರ ನೆಚ್ಚಿನ ವಾಹಿನಿಯಾದಂತಹ ನ್ಯೂಸ್ 18ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಮತ್ತೊಮ್ಮೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದ ಜೀವನ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಹರಿ ಓಂ. ಧನ್ಯವಾದಗಳು ಗುರೂಜಿ. ನೋಡಿದ್ರಲ್ಲ, ಗೌರಿ ಗಣೇಶ ಹಬ್ಬದ ದಿನ ಅಂದ್ರೆ ನಾಳೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ವೃತ್ತ ನಿಯಮಗಳನ್ನ ಹೇಗೆ ಪಾಲಿಸಬೇಕು, ಅದರಿಂದ ನಮಗೆ ಸಿಗುವಂತಹ ನಮ್ಮ ಇಷ್ಟಾರ್ಥಗಳು ಯಾವ ರೀತಿಯಾಗಿ ಈಡೇರುತ್ತೆ ಅನ್ನೋದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಪಾಹಿ ಪಾಹಿ ವಿನಾಯಕ.